ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ವಿಚಾರದ ಕುರಿತು ಮಾತನಾಡ್ತಾ ಇದ್ದೀವಿ. ಹೌದು, ನಮಗೆ ದೇವರು ಕೊಟ್ಟಿರುವಂತಹ ವರವಾದ್ರೂ ಯಾವುದು ಅಂತ. ಇದನ್ನ ಕೇಳಿದ ತಕ್ಷಣ ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು. ದೇವರು ನಮಗೆ ಯಾವ ವರ ಕೊಟ್ಟಿದ್ದಾನಪ್ಪ ಅಂತ ಅನಿಸ್ಬೋದು. ಈ ಕುರಿತಾಗಿ ನಿಮಗೆ ತಿಳಿಸ್ಕೊಳ್ಳಲು ನಮ್ಮ ಜೊತೆ ಇದ್ದಾರೆ ಪುರುಷೋತ್ತಮ್ ದೇಶಿಕ್ ಗುರೂಜಿ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ಕೊಲ್ಲುವವನಿಗಿಂತ ಕಾಯುವವನೇ ಮೇಲು ಅಂತ ಹೇಳ್ತಾರೆ, ಆತನೇ ದೇವರು ಅಂತ ಹೇಳ್ತಾರೆ. ಇನ್ನು ದೇವರು ಎಲ್ಲರಿಗೂ ಯಾವ ವರ ಕೊಟ್ಟಿದ್ದಾನೆ ಗುರುಜಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಕಷ್ಟು ಭಗವಂತ ಒಂದೇ ರೂಪದಲ್ಲಿ ಒಂದೇ ಏಕಕಾಲದಲ್ಲಿ ಏಕತ್ವದಲ್ಲಿ ನಮಗೆ ವರ ಕೊಟ್ಟಿದ್ದಾರೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಳುವಷ್ಟು ಮಟ್ಟಕ್ಕೆ ಸ್ವಲ್ಪ ಪುರುಸೊತ್ತಿಲ್ಲ ಅಂತ ಅನ್ಕೋಬಹುದು. ಏನಪ್ಪ ಅಂತಹ ರಹಸ್ಯವಾಗಿರತಕ್ಕಂತಹ ಭಗವಂತ ಕೊಟ್ಟಿರುವ ವರ ಯಾವುದು? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ಇಲ್ಲಿ ನಾವು ಒಂದನ್ನು ಗಮನ ಮಾಡ್ಕೋಬೇಕು, ಗಮನ ಹರಿಸ್ಕೋಬೇಕು. ಏನಪ್ಪ ಅದು ಅಂತಂದರೆ, ಒಂದು ಮಗು ಹುಟ್ಟತ್ತೆ. ಆ ಮಗು ಒಂದು ನಕ್ಷತ್ರ ಅಂತ ಇರುತ್ತೆ. ಯಾಕೆ ಬೇಕಾಗುತ್ತೆ ನಕ್ಷತ್ರ? ನಕ್ಷತ್ರದ ಅರ್ಥ ಏನು ಅಂದರೆ, ಅದು ಸಂದೇಶ ಏನು? ಹೆಸರಿಡೋವಂಥದ್ದಕ್ಕ, ಮಗು ಗುರುತುಗ ಅಂತ ಹೇಳಿದ್ರೆ ನಿನ್ನ ಪ್ರಕಾರ ಏನು ಅನಿಸ್ಬೋದಮ್ಮ? ಮಗುವಿಗೆ ನಕ್ಷತ್ರ ಅಂತಕ್ಕಂಥದ್ದು ಒಂದಿದೆ. ಹುಟ್ಟಿದ್ದಾಗ್ಬೋದು, ನಾವೇ ಪಡ್ಕೊಂಡಿದ್ದಾಗ್ಬೋದು. ನಕ್ಷತ್ರದ ಸಂದೇಶ ಏನು? ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋದಕ್ಕಾಗ್ಬಿರ್ಬೋದು. ಇದರಲ್ಲಿ ಇದು ಮೊದಲಿಂದ ಬಂದಿರತಕ್ಕಂಥ ವಾಡಿಕೆ. ನಮಗೆ ಇವತ್ತೇ ಖುಷಿ ಇಲ್ಲ ಅಂದರೆ ನಾಳೆ ತೊಗೊಂಡೇನು ಮಾಡೋಣ? ಹೌದು, ನಿಜ. ಮಗು ಈಗ ಚೆನ್ನಾಗಿದೆ, ಖುಷಿ. ನಾಳೆ ಏನಾಗತ್ತೆ ತಪ್ಪು. ಯಾಕೆಂದರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ, ಏನಾಗ್ಬಿಡುತ್ತೋ ಅಂತ ಅಲ್ವಾ? ಭವಿಷ್ಯ ಅಂತಕ್ಕಂಥದ್ದು ಇದೆಯಲ್ಲ, ಇದು ಹೇಳ್ತಿರ್ತಕ್ಕಂಥದ್ದೇ ದೊಡ್ಡ ಅಪರಾಧ. ಭವಿಷ್ಯ ಅಂತಕ್ಕಂಥದ್ದಕ್ಕೆ ನಮ್ಗೆ ಅರ್ಥನೇ ಗೊತ್ತಾಗಿಲ್ಲ. ನನ್ನ ಸಾಕಷ್ಟು ವರ್ಷಗಳಿಂದ ನಾನು ಇದನ್ನು ಗಮನಿಸ್ತಾ ಇದ್ದೀನಿ. ಇದಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ. ಜನಗಳಲ್ಲಿ ಈ ಭವಿಷ್ಯ ಅಂತ ಯಾಕೆ ಇಟ್ಕೊಂಡಿದ್ದಾರೆ ಮನಸ್ಸಲ್ಲಿ? ಇದ್ರ ಪಕ್ಕ ಜ್ಯೋತಿಷ್ಯ. ಭವಿಷ್ಯ ಜ್ಯೋತಿಷ್ಯಕ್ಕಿರುವಂತಹ ಸಂಬಂಧನೇ ಗೊತ್ತಿಲ್ಲ. ಇಲ್ಲಿ ಯಾರು ತಪ್ಪಾಗ್ತಾ ಇದೆ ಅಂತಕ್ಕಂಥದ್ದೇ ಒಂದು ದೊಡ್ಡ, ಯಾರು ಹೇಳೋಕ್ಕಾಗದೇ ಇರತಕ್ಕಂಥ, ಊಹೆ ಮಾಡೋದಕ್ಕಾಗ್ತಾ ಇರತಕ್ಕಂಥ ಒಂದು ದೊಡ್ಡ ಘೋರ ದುರಂತ ಇದು. ಜ್ಯೋತಿಷ್ಯ, ಭವಿಷ್ಯ ಇವೆರಡಕ್ಕೂ ಮಧ್ಯ ಇರಬೇಕಾದ್ರೆ ಆ ಸತ್ಯವನ್ನು ತಿಳ್ಕೊಳ್ಳೋಕೆ ಇನ್ನೂ ಆಗಿಲ್ವಲ್ಲ ಅಂತ ಒಂದು ಕೊರತೆ. ಜ್ಯೋತಿಷ್ಯ ಭವಿಷ್ಯದ ಮಧ್ಯೆ ಒಂದಿದೆ, ಅದೇ ಆರೋಗ್ಯ ರಹಸ್ಯ. ನಾವು ಇದನ್ನು ಹಿಡ್ಕೊಂಡಿದ್ದೀವಿ, ಏನು ಸಿಕ್ಕಿಲ್ಲ, ಗುರ್ತು ಸಿಕ್ಕಿಲ್ಲ. ಇದನ್ನು ಹಿಡ್ಕೊಂಡಿದ್ದೀವಿ, ಏನು ಸಿಕ್ಕಿಲ್ಲ. ಅಂದರೆ ಇದೆರಡು ತಿಳ್ಕೊಳ್ಳೋದು ತಪ್ಪು ಅಂತಲ್ಲ, ನಾವು ತಿಳ್ಕೊಂಡ್ರೆ ತಪ್ಪು. ಯಾರೊಬ್ಬರು ಮನಸ್ಸಲ್ಲಿರೋದೇನು? ಮಗುವಿನ ಭವಿಷ್ಯ, ನಮ್ಮ ಭವಿಷ್ಯ. ಈ ಭವಿಷ್ಯ ಅಂತಕ್ಕಂಥ ಪದನೇ ಇಲ್ಲ. ಮನುಷ್ಯನಿಗೆ ಭವಿಷ್ಯ ಅನ್ನೋದು ಬಳಕೆ ಬರಲ್ಲ. ಯಾಕೆ ಅಂದರೆ ಇವತ್ತು ನಮಗೆ ಏನು ಸಿಕ್ಕಿದೆ ಪ್ರೆಸೆಂಟಲ್ಲಿ, ಇದು ನೆನ್ನೆದು, ಅದೇ ಭವಿಷ್ಯ. ನಾವು ಅದನ್ನು ಬೇರೆ ಹತ್ರ ಹೆಂಗೆ ಕೇಳೋಕ್ಕಾಗತ್ತೆ? ನಿನ್ನೆ ನಾವು ಚೆನ್ನಾಗಿ ಅನುಭವಿಸಿದ್ರೆ ಇವತ್ತು ನಮಗೆ ಅದರಿಂದ ಒಳ್ಳೆ ಫಲ ಸಿಕ್ಕಿರುತ್ತೆ. ನಿನ್ನೆ ನಮಗೇನು ಸಿಕ್ಕಿಲ್ಲ, ನಾವು ಅದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇವತ್ತು ನೋವಲ್ಲಿ ಇರ್ತೀವಿ. ಇದೇ ಭವಿಷ್ಯ. ನಾಳೆ ಏನು ಅಂದರೆ ಇದನ್ನು ತಿಳ್ಕೊಂಡು ಸರಿ ಮಾಡಿದ್ರೆ ನಾಳೆ ಚೆನ್ನಾಗಾಗತ್ತೆ. ಈ ಒಂದು ಸತ್ಯವನ್ನು ನಾವು ಇನ್ನೊಬ್ಬರ ಹತ್ರ ಭವಿಷ್ಯ ಕೇಳ್ತೀವಿ, ಜ್ಯೋತಿಷ್ಯ ಕೇಳ್ತೀವಿ ಅಂದರೆ ನಾವು ಎಷ್ಟು ಹಿಂದೆ ಇದ್ದೀವಿ. ಇದರಲ್ಲಿ ಒಂದು ವಿಚಾರ ಹೇಳಬೇಕಾಗತ್ತೆ. ಜ್ಯೋತಿಷ್ಯ ತಪ್ಪ ಅಂತಕ್ಕಂಥ ವಿಚಾರ ಹೇಳ್ಬಿಡ್ಬೇಕಾಗತ್ತೆ. ಕಾರಣ, ಜನಗಳಲ್ಲಿ ಒಂದು ಮಿಸ್ಗೈಡ್ ಆಗತ್ತೆ. ನಾವು ನಂಬಿದ್ದೀವಿ, ಕೇಳ್ತಾ ಇದ್ದೀವಿ, ಅದರಲ್ಲೇ ಬದುಕ್ತಾ ಇದ್ದೀವಿ. ಏನಿದು ಹಿಂಗೆ ಹೇಳ್ಬಿಟ್ರೆ ನಾವು ಇಲ್ಲಿವರೆಗೂ ತಿಳ್ಕೊಂಡಿದ್ದು ತಪ್ಪಾಗತ್ತಾ ಹಾಗಾದರೆ ಅನ್ನೋ ಒಂದು ವಿಚಾರಕ್ಕೆ ಬರುತ್ತೆ. ಜ್ಯೋತಿಷ್ಯ ಸತ್ಯ, ಜ್ಯೋತಿಷಿ ಸುಳ್ಳು. ಜ್ಯೋತಿಷ್ಯ ಸತ್ಯ, ಜ್ಯೋತಿಷಿ ಹೇಳುವವನು, ಕತೆ ಕಟ್ಟಿ ಹೇಳುವವನು ಸುಳ್ಳು. ಹಾಗಾದರೆ ಜ್ಯೋತಿಷ್ಯನ ಯಾರ ಹತ್ರ ಕೇಳಬೇಕು ರುಚಿ? ಅದಿಲ್ವೇ ಇಲ್ವಲ್ಲ, ಕೇಳೋದಲ್ಲಿ ಬಂತು ಅಮ್ಮ. ಇದು ಗೌಪ್ಯವಾದ ರಹಸ್ಯವಾಗಿರ್ತಕ್ಕಂಥ ಶಾಸ್ತ್ರ. ಇದು ಜ್ಯೋತಿಷ್ಯ ಶಾಸ್ತ್ರ. ಹೇಳೋದು ಜ್ಯೋತಿಷ್ಯ ಅಲ್ಲ. ಮತ್ತು ಹಾಗಾದರೆ ಜ್ಯೋತಿಷ್ಯ ಗೊತ್ತಾಗೋದಾದರೂ ಹೇಗೆ? ಗುರುತಿಸುವುದು. ಜ್ಯೋತಿಷ್ಯ ಅನ್ನೋದು ಗುರುತಿಸುವುದು.
ಏನು ಅಂದರೆ ಒಂದು ಪದಾರ್ಥವನ್ನು ಗುರುತಿಸುವ ಮನಸ್ಸು ಮಗು ಆಗಿರ್ಬೋದು, ಒಂದು ಪದಾರ್ಥ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು, ಒಂದು ಸಂದರ್ಭ ಆಗಿರ್ಬೋದು, ಅದನ್ನು ಗುರುತಿಸುವುದು ಜ್ಯೋತಿಷ್ಯ ಶಾಸ್ತ್ರ. ಯಾವುದದು ಅಂದರೆ ಕಾಲಗಣನೆ, ಸಮಯವನ್ನು ಹೇಗೆ ಬಳಸಿದೆಯಾ ಅಂತಕ್ಕಂಥದ್ದೇ ನಿಜವಾದ ಜ್ಯೋತಿಷ್ಯ. ಇಲ್ಲಿ ನಮ್ಮಲ್ಲಿ ಅದು ಇಲ್ಲವೇ ಇಲ್ಲ. ಇವತ್ತು ಒಂದು ಟೈಮು, ನಾಳೆ ಒಂದು ಟೈಮು, ನಿನ್ನೆ ಒಂದು ಟೈಮು. ಉದಾಹರಣೆ ಊಟ, ಒಂದೇ ಟೈಮಲ್ಲಿ ಮಾಡೇ ಇಲ್ಲ, ನೀವು ಮಾಡ್ತಾನೂ ಇಲ್ಲ. ಹೆಂಗೆ ಬರುತ್ತೆ ಜ್ಯೋತಿಷ್ಯ ಇದು? ಇಲ್ಲಿ ಹೇಗೆ ಅಂದರೆ ಶೀಟಿನ ಮೇಲೆ ವಾಸ ಮಾಡೋನಿಗೂ ಒಂದೇ ಜ್ಯೋತಿಷ್ಯ, 8ನೇ ಫ್ಲೋರಲ್ಲಿರೋನಿಗೂ ಒಂದೇ ಜ್ಯೋತಿಷ್ಯ, ಏನು ಮನೆಯಿಂದ ಎಲ್ಲೋ ಮಲ್ಕೊಂಡ್ರನಿಗೂ ಅದೇ ಜ್ಯೋತಿಷ್ಯ. ಹೆಂಗಾಗುತ್ತೆ ಇದು? ಹಾಗಿರಬೇಕಾದ್ರೆ ಒಂದು ಹೆಸರಲ್ಲಿ ನಡೆದಂತಹ ಸತ್ಯ ಪ್ರಪಂಚದಲ್ಲಿ ಎಷ್ಟು ಜನ ಹುಟ್ಟಿದಾರೋ ಅಷ್ಟು ಜನಕ್ಕೆ ಒಂದೇ ಥರ ನಡಿಬೇಕಿತ್ತು. ನಡೀತಾ ಇದೆಯಾ? ಇಲ್ಲ. ಹಾಗಿದ್ಮೇಲೆ ಹೆಂಗೆ ನಂಬ್ಕೊಳ್ತೀರಾ ಇದನ್ನು? ಈಗ ನಾವು ಏನೇ ನಂಬಿದ್ರು ಅಮ್ಮ, ನಮ್ಗೆ ಅದ್ರ ಹಿಂದಿನ ರಹಸ್ಯಗಳು ಫಲವತ್ತಾಗಿ ಗೊತ್ತಾಗಬೇಕು. ಇದು ಸತ್ಯ. ಏನೋ ಒಂದು ಕೇಳಬೇಕು ಅಂತ ನಾವು ಅಂದ್ಕೊಳ್ಳೋದು, ಏನೋ ಒಂದು ಹೇಳಬೇಕು, ಹೇಳೋರು ಹೇಳ್ಬಿಡೋದು. ಅದು ಏನೋ ಒಂದು ಇವ್ರಿಗೂ ಕ್ವಶನ್ನೇ, ಏನೋ ಒಂದು ಅವ್ರಿಗೂ ಕ್ವಶನ್ನೇ. ಈ ಕ್ವಶನ್ ಇದ್ರೆ ಉತ್ತರ ಎಲ್ಲಿ? ಈ ನಕ್ಷತ್ರ ಅಂತಕ್ಕಂಥ ಸತ್ಯವನ್ನು ಇವತ್ತು ಹೇಳೋಣ. ಯಾಕೆಂದರೆ ನಕ್ಷತ್ರ ಗುರುತಿಗೆ, ಮಗು ಹೆಸರಿಡಕ್ಕೆ, ಹುಟ್ಟಿದ ಗುರುತಿಗೆ ಅಂತ ಅಂದ್ಕೊಂಡಿರ್ತಕ್ಕಂತಹ ಒಂದು ಸತ್ಯವನ್ನು ಎಷ್ಟರ ಮಟ್ಟಕ್ಕೆ ನಾವು ತಿಳ್ಕೋಬೇಕಿತ್ತು. ಅದನ್ನು ಸಮಯಕ್ಕನುಸಾರವಾಗಿ ಬಂದಂಥ ನಕ್ಷತ್ರ ಫೈನ್, ಅದರ ಸಂದೇಶ ಏನು? ನಕ್ಷತ್ರದ ಮೂಲ ಸಂದೇಶ ಏನು? ತಿಳಿಸ್ಕೊಡಿ ಗುರುಜಿ ನೀವೇ. ಹೇಳೋಣ. ನಾವು ಏನು ಮಾಡಬೇಕು ಅಂದರೆ ಹೆಸರಿಡಕ್ಕದು ಬೇಕು ಅಷ್ಟೇ ತಿಳ್ಕೊಂಡ್ರದ್ದು. ಹೌದು, ಹೇಳೋರು ಅದನ್ನೇ ಹೇಳ್ತಿರೋದು. ಈ ಮಗು ಈ ನಕ್ಷತ್ರದಲ್ಲಿ ಹುಟ್ಟೈತೆ ರೀ, ಇದಕ್ಕೆ ಏನು ಹೆಸರು ಬರುತ್ತೆ ಸ್ವಾಮಿ? ಕಾ ಪಾಠ ಇಟ್ಬಿಡಿ. ಇದಿಷ್ಟು ಸುಳ್ಳೆ. ನಕ್ಷತ್ರ ಅಂತಕ್ಕಂಥದ್ದ ಪೂರ್ಣ ರಹಸ್ಯವನ್ನು ತಿಳಿದಿರ್ತಕ್ಕಂತಹವರು ಒಂದನ್ನು ಹೇಳ್ತಾರೆ, ಮಗುವಿನ ಚರಿತ್ರೆ ಅಂದರೆ ಮನಸ್ಸಿನ ದೇಹದ ಚರಿತ್ರೆಯನ್ನು ಅಟ್ ಪ್ರೆಸೆಂಟಲ್ಲಿ ಹೇಳ್ಬಿಡ್ಬೇಕು. ಮಗು ಈ ಸ್ಥಿತಿಯಲ್ಲಿ ಹೇಗಿರುತ್ತೆ, ಇದು ನಿಜವಾದ ನಕ್ಷತ್ರಕ್ಕಿರ್ತಕ್ಕಂತಹ ಹೊಂದಾಣಿಕೆ ಮಾಡ್ತಕ್ಕಂಥ ಸತ್ಯವಾದ ಶಾಸ್ತ್ರ. ಮಗು ನೋಡಬೇಕಾಗಿಲ್ಲ. ಈ ಗಳಿಗೆಯಲ್ಲಿ ನೀನು ಬಂದಿರತಕ್ಕಂಥ ಸಮಯದಲ್ಲಿ ನೀನು ಕೇಳ್ತಿರ್ತಕ್ಕಂಥ 8 ಗಂಟೆ 20 ನಿಮಿಷಕ್ಕೆ ಈ ನಕ್ಷತ್ರ ಇತ್ತು, ಫೈನ್ ಇದೆ, ಸರಿ. ಆ 8 ಗಂಟೆ 20 ನಿಮಿಷಕ್ಕೆ ಹುಟ್ಟಿದ ಮಗು ಆಗಲೇ ಹುಟ್ಟಬೇಕಿತ್ತ? ಅದಕ್ಕೆ ದಾರಿ ಇಲ್ಲ ಅಲ್ಲಿ. ಈಗ ಸೀಸರಿನ್ ಮಾಡ್ತಕ್ಕಂತಹ ಒಂದು ಮಗುಗೆ ಅದು ಹೆಂಗೆ ಕೊಡ್ತೀರಾ ನೀವು? ಹಾಗಲ್ಲ ಅಲ್ವಾ? ಅದಕ್ಕೋಸ್ಕರವಾಗಿ ನಕ್ಷತ್ರ ಅಂತಕ್ಕಂಥದ್ದು ನೇರವಾಗಿ ಹೇಳಬೇಕಂದ್ರಮ್ಮ, ಜೀರ್ಣಾಂಗಕ್ಕೂ ನಕ್ಷತ್ರಕ್ಕೂ ಇರುವಂತಹ ನಿಕಟವಾದ ಸಂಬಂಧ. ಮಗುವಿನ ಆ ದಿನದ ನಕ್ಷತ್ರ ಮಗುವಿನ ಜೀರ್ಣಾಂಗಕ್ಕೂ ಇರುವಂತಹ ಸಂಬಂಧವೇ ನಿಜವಾದ ನಕ್ಷತ್ರದ ಮೂಲಾರ್ಥ. ಈಗ ಜೀರ್ಣಾಂಗ ಅಂತಕ್ಕಂಥದ್ದು ಮುಖ್ಯ ತಾನೇ? ಹೌದಲ್ಲ? ಜೀರ್ಣಾಂಗನ ಏನಕ್ಕೆ ತಗೋಬೇಕು? ಮಗುವಿನ ಜೀರ್ಣಾಂಗ ಯಾಕೆ ಪತ್ತೆ ಮಾಡಬೇಕು? ಆ ಮಗು ಏನು ತಿನ್ನಲ್ಲ, ನಾವೇನೋ ತಿನ್ನಿಸಿಲ್ಲ, ಜೀರ್ಣಾಂಗ ನಮಗೇನು ಬೇಕು? ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಮಗುಗೆ ನಾವು ಊಟ ಮಾಡಿಸ್ತಕ್ಕಂಥ ಲೆಕ್ಕ ಒಂದು 3 ವರ್ಷ 2.5 ವರ್ಷಕ್ಕೆ ಅಟ್ಲೀಸ್ಟ್ ತಿನ್ನಿಸೋ ಮಟ್ಟಕ್ಕೆ ಮಗು ಬಂದಿರುತ್ತೆ. ಅದಕ್ಕೆ ಚೇಷ್ಟೆ ಮಾಡುತ್ತೆ ಅಂಥೇಳಿ ಕೈಯಲ್ಲಿ ಒಂದು ಮೊಬೈಲ್ ಕೊಡ್ತೀವಿ, ಈ ಮೂಲಕನಾರು ತಿನ್ನಲಿ ಊಟನ ಅಂತ. ಇದು ಮಗುವಿನ ಮೆದುಳು ಮತ್ತು ಹೃದಯ ಪಕ್ವತೆ ಆಗಬೇಕು ಅಂದರೆ 6 ವರ್ಷ ಆಗಿರಬೇಕು. ಅದು ಒಂದು ಹಂತಕ್ಕೆ ಬಂದಿದೆ, ಮಗು ವಿಚಲಿತ ಆಗಲ್ಲ ಅನ್ನೋ ರೇಂಜ್ 6 ವರ್ಷ ಕಾಯಬೇಕು. 6 ರಿಂದ 8. ಇದನ್ನು ಪದೇ ಪ್ರತಿದಿನ ಹೇಳ್ತಾ ಇದ್ದೀನಿ, ಜನಗಳು ಇದನ್ನು ಅರ್ಥ ಮಾಡ್ಕೋಬೇಕು. ಮಗುವಿಗೆ ನಾವು ಎಂತಹ ಘೋರ ಶಿಕ್ಷೆಯನ್ನು ಕೊಡ್ತಾ ಇದ್ದೀವಿ ಅಂತ. ಆ ಮಗು ಅದನ್ನು ಬಗ್ಗಿ ಮೊಬೈಲ್ ನೋಡ್ತಾ ಇರತ್ತೆ, ಇವರು ಬಾಯಿಗೆ ಹಾಕ್ತಾ ಇರ್ತಾರೆ ಊಟ ತಿನ್ನಿಸ್ತಿರ್ತಾರೆ ಊಟನ. 60 ವರ್ಷ ಆದ್ರೂ ಆ ಚೇಷ್ಟೆ ಹೋಗಲ್ಲ ಮಗುಗೆ. 60 ವರ್ಷ. ಇದನ್ನು ಬೇಕಾದ್ರೆ ಸಾಬೀತುಪಡಿಸೋಕ್ಕೆ ನಾನು ರೆಡಿ. ಇದನ್ನು ರಿಪೇರಿ ಮಾಡೋಕ್ಕೆ ತುಂಬ ಕಷ್ಟ. ಇದು ಒಂದು ಪನಿಷ್ಮೆಂಟು. ನೆಕ್ಸ್ಟ್ ಪನಿಷ್ಮೆಂಟು LKG ತಗೊಂಡೋಗಿ ಕುಡಾಕ್ಬಿಡೋದು. ಯಾಕೆ? ಇವ್ರು ಕೆಲಸಕ್ಕೆ ಹೋಗ್ಬೇಕಲ್ಲ, ಇಬ್ಬರೂ ಗಂಡ ಹೆಂಡ್ತಿ ಅಲ್ವಾ? ಈಗ ಮಗು ಕತೆ, ಮಗು ಆರೋಗ್ಯ, ಮಗು ಜೀರ್ಣಾಂಗ ಎಲ್ಲ ಸಾಯ್ತಾ ಹೋಗುತ್ತೆ. ಆ ಮಗು ಊಟ ತಿನ್ನಿಸ್ಬೇಕಾದ್ರೆ ದೊಡ್ಡ ಕಷ್ಟ.
ತಿನ್ನಲ್ಲ ಸ್ವಾಮಿ, ಏನೆಲ್ಲ ಮಾಡಿಕೊಡ್ತೀವಿ, ನನ್ನ ಮಗ ತಿನ್ನಲ್ಲ, ನನ್ನ ಮಗಳು ತಿನ್ನಲ್ಲ. ಎಷ್ಟು ತಾಯಿ ತಂದೆಯರ ಕೊರತೆ ಇಲ್ಲ ಅಂತೀಯಮ್ಮ ಇದು? ಹೌದು, ಎಲ್ಲರಿಗೂ ಇರುವಂಥದ್ದು. ಇದಕ್ಕೆ ನಾವೇ ಮಾಡಿರ್ತಕ್ಕಂಥ ಒಂದು ದೊಡ್ಡ ಘೋರ ಶಿಕ್ಷೆ ನಮ್ಮ ಮಕ್ಕಳಿಗೆ ಅಂತ ಅಪ್ಪ ಅಮ್ಮ ತಿಳ್ಕೋಬೇಕು ಮಾಧ್ಯಮದ ಮೂಲಕ. ಮಗು ತಪ್ಪಲ್ಲ, ಯಾವುದೋ ಜನ್ಮದ ಕರ್ಮ ಅಲ್ಲ. ಭಗವಂತ ನನಗೆ ಯಾಕಿಂತ ಚಂಡಿ ಹಿಡಿಯೋ ಮಗನ ಕೊಟ್ಟ, ಯಾಕೆ ನಮ್ಮ ಮಾತು ಧಿಕ್ಕರಿಸುವಂಥ ಮಗಳು ಕೊಟ್ಟರು, ಇದು ಹೇಳಂಗಿಲ್ಲ. ಇದು ನೀವೇ ಮಾಡಿರೋದು. ಅವತ್ತು ನಿಮಗೆ ಮಗು ಸುಮ್ಮನೆ ಇರಬೇಕಿತ್ತು, ಅವತ್ತು ಮಗು ನಿಮಗೆ ಊಟ ತಿನ್ನಬೇಕಿತ್ತು. ಅದನ್ನು ಸುಳ್ಳು ಹೇಳಿ ಅದನ್ನು ಕೈ ಕೊಟ್ಟು ತಿನ್ನಿಸ್ಬಿಟ್ರಿ. ಈಗ ಆ ಮಗುವನ್ನು ರಿಪೇರಿ ಮಾಡೋಕ್ಕಾಗತ್ತಾ? ಇಲ್ಲಿ ನಕ್ಷತ್ರ ಫೇಲ್. ಅಂದರೆ ಆ ನಕ್ಷತ್ರವನ್ನು ಅನುಸರಿಸಿ ಶಾಸ್ತ್ರ ಕೇಳೋದು, ಕುಂಡ್ಲಿ ಬರೆಸೋದು, ಜಾತಕ ಬರೆಸ್ತಾರೆ. ಈ ಮಗು ಬಗ್ಗೆ ಮುಂದೆ ಭವಿಷ್ಯ ಏನಾಗತ್ತೆ ಅಂತ ಅವರು ಬರೀತಾರೆ. ಈ ಮಗು ತುಂಬ ಉತ್ತಮ ಮಟ್ಟದಲ್ಲಿ ವ್ಯಾಸಂಗ ಮಾಡ್ತಾನೆ, ಫಾರಿನ್ಗೆ ಹೋಗ್ತಾನೆ, ಡಾಕ್ಟ್ರ್ ಆಗ್ತಾನೆ. ಅಮ್ಮ ಎಂಥ ಕಂತ್ರಿ ವಿಚಾರ ಅಂದರೆ ನಿಜಕ್ಕೂ ಇದು ಅಪ್ಪಟ ಸುಳ್ಳಿನ ಕಂತೆ. ಇವ್ರದೇ ಟ್ಯಾಲಿ ಅದು. ಮ್ಯಾಥಮೆಟಿಕ್ಸ್ ಮಾಡು ಬರೀ, ಅದಕ್ಕೆ ಯಾವ ಆಧಾರಗಳಿಲ್ಲ. ಇಲ್ಲಿವರೆಗೂ ಯಾವುದೇ ಪುರಾವೆ ಸಿಕ್ಕಿಲ್ಲ. ಬರೆದಿರ್ತಕ್ಕಂಥದ್ದು ಸತ್ಯ ಇದೆ ಅನ್ನೋದಕ್ಕೆ ಈ ಕಲಿಯುಗದಲ್ಲಿ ಸಾಧ್ಯನೇ ಇಲ್ಲ. ಹಿಂದೆ ಇತ್ತು, ಈಗ ಅದಿಲ್ಲ. ಆದ್ರೂ ಅದನ್ನೇ ಇಟ್ಕೊಂಡಿದ್ದೀವಿ. ಆದರೆ ಹಿಡ್ಕೊಂಡ್ರೆ ತಪ್ಪು, ಕೇಳೋದು ತಪ್ಪಲ್ಲ. ನಾವು ಅರ್ಥ ಮಾಡ್ಕೊಳ್ತಾ ಇರೋದು ತಪ್ಪು, ಮತ್ತು ಹೇಳ್ತಾ ಇರೋ ರೀತಿ ತಪ್ಪು. ಕಂಪ್ಯೂಟರ್ ಟಕ್ಕಂತ ಹೊಡೆದ್ರೆ 2 ನಿಮಿಷಕ್ಕೆ ಬಂದ್ಬಿಡುತ್ತೆ ಕಂಪ್ಯೂಟರ್ ಜಾತಕ. 2 ಗಂಟೆ 10 ನಿಮಿಷ ಸ್ವಾಮಿ. ಯಾವರಲ್ಲಿ ಹುಡ್ತಾ ಆ ಟೈಮ್ ಫೈಡ್ ಅಂತ ಹೊಡಿತಾರೆ, ಅದು ಓಪನ್ ಮಾಡುತ್ತೆ. ಇವರು ಕತೆ ಹೇಳ್ತಾರೆ, ಅವ್ರ ಕತೆ ಕೇಳ್ಕೊತಾರೆ. ಬಟ್ ಇದು ಎಲ್ಲಿಗೆಲ್ಲಿಗೆ ಸಂಬಂಧ ಇದೆ? ಅದಕ್ಕೋಸ್ಕರವಾಗಿ ನಕ್ಷತ್ರದ ಪೂರ್ಣ ಸತ್ಯ ಇರೋದು ಜೀರ್ಣಾಂಗದಲ್ಲಿ. ಆ ಜೀರ್ಣಾಂಗನೇ ಏನಕ್ಕೆ ಬೇಕಾಗಿದೆ ಅನ್ನೋ ರಹಸ್ಯವನ್ನು ತಿಳ್ಕೋಬೇಕು. ಮಗುವಿನ ಜೀರ್ಣಾಂಗಕ್ಕೂ ನಕ್ಷತ್ರಕ್ಕೂ ಸಂಬಂಧ ಏನು? ಇದು ಎಲ್ಲಿಗೆ ಬರುತ್ತೆ ಅಂದರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಇವತ್ತಿನ ಒಂದು ಮಾಡರ್ನ್ ಕಲ್ಚರ್ ಲೆಕ್ಕ ಹಾಕಿದ್ರೆ 5 ವರ್ಷದ ಹುಡುಗನಿಗೂ ಲವ್ ಅಂದ ತಕ್ಷಣ ಬಾಯ್ಬಿಡತ್ತದು. ಅಂದರೆ ಗೊತ್ತಿರಲ್ಲ, ಈ ಲವ್ ಅಂದರೆ ಏನೋ ಇರಬಹುದೇನೋ. ಒಂದು ಗೆಸ್ಸಿಂಗಲ್ಲಿ ಮಗು ತುಂಬಾ ಖುಷಿಪಟ್ಟು ನೋಡ್ತಾ ಇರತ್ತೆ ಯಾರು ಮಾತಾಡ್ತಾ ಇದ್ರೆ. 5 ವರ್ಷಕ್ಕೆ ಇಷ್ಟೊಂದು ಇಂಟ್ರೆಸ್ಟಾ? ಇದು ಏನಕ್ಕೆ ಬಂತು ಅಂದರೆ, ಈ ಕಾರಣ ಏನಕ್ಕೆ ಅಶ್ಲೀಲತೆ ಉತ್ಪತ್ತಿಯಾಗುತ್ತೆ ಮಗುನಲ್ಲಿ ಅಂದರೆ, ನೀವು ಅಂದರೆ ಮಗುವಿನ ತಂದೆ ತಾಯಿ ಮಾಡಿರ್ತಕ್ಕಂಥ ಊಟ ಎಷ್ಟು ಪರ್ಸೆಂಟೇಜು ತಾಜಾತನ ಇತ್ತು. ಮಗುವಿನ ತಂದೆ ತಾಯಿ ಮಾಡಿರುವ ಊಟ, ಮಗುವನ್ನು ಪಡೆಯುವ ತಂದೆ ತಾಯಿ ಮಾಡಿರುವ ಊಟ ಎಷ್ಟು ತಾಜಾತನದಲ್ಲಿತ್ತು ಅಂತಕ್ಕಂಥ ಸತ್ಯದಲ್ಲಿ ಈ ಮಗು ಫುಲ್ ಟರ್ನ್ ಆಗತ್ತೆ. ಉಗ್ರವಾದಿ ಆಗ್ಬೋದಾ, ಮನೆಗೆ ದೊಡ್ಡ ಕಂಟಕನಾಗಿರತಕ್ಕಂಥ ಒಬ್ಬ ಕ್ರೂರಿ ಆಗ್ಬೋದಾ, ಸಮಾಜಕ್ಕೆ ಒಂದು ವಿರುದ್ಧವಾಗಿ ಹೋಗ್ತಕ್ಕಂಥ ವ್ಯಕ್ತಿ ಆಗ್ಬೋದಾ? ಇದೆಲ್ಲವೂ ತಂದೆ ತಾಯಿ ಮಾಡಿರುವ ಊಟದ ಸತ್ಯ ಆ ಮಗುವಿನ ಜೀರ್ಣಾಂಗದಲ್ಲಿ ಅಡಕವಾಗಿರುತ್ತೆ. ಅಪ್ಪ ಅಮ್ಮಂದೇ ಅದು. ಅಲ್ಲ ಗುರುಜಿ, ತಂದೆ ತಾಯಿ ಮಾಡೋ ಊಟಕ್ಕೂ ಮತ್ತು ಮಗು ಹುಟ್ಟೋದಕ್ಕೂ ಹೆಂಗೆ ಸಂಬಂಧ ಆಗುತ್ತೆ ಅದನ್ನು ಹೇಳೋಣ. ಈಗ ತಾಜಾ ಊಟ ಅಂತಕ್ಕಂಥ ವಿಷಯಕ್ಕೆ ಬರ್ತೀವಿ ನಾವು. ಈ ತಾಜಾ ಊಟ ಅಂತಕ್ಕಂತಹ ಒಂದು ವಿಷಯಕ್ಕೆ ಬಂದಾಗ ಯಾವುದು ತಾಜಾ ಊಟ? ನಾವು ಬಾಯಲ್ಲಿ ಹೇಳ್ತಿದ್ದೀವಿ ಅಷ್ಟೇ. ತಾಜಾ ಊಟ ನಮ್ಮ ಕೈ ತಿನ್ನೋಕ್ಕಾಗೇ ಇಲ್ಲ, ಆಗೋದೂ ಇಲ್ಲ. ಯಾಕಂದ್ರೆ ಅದು ನಮ್ಗೆ ಗೊತ್ತೇ ಇಲ್ಲ. ತಾಜಾ ಊಟ ನಮ್ಗೆ ನಿಜಕ್ಕೂ ಗೊತ್ತಿಲ್ಲ. ಫ್ರೆಶ್ ಆಗಿ ಆಗ್ತಾನೆ ಮಾಡ್ತಾರಲ್ಲ ತಾಜಾ, ಫೈನ್. ನಿಮ್ಮ ಕೈಗೆ ಬಂದ ತಕ್ಷಣ ತಾಜಾ ಆಗಲ್ಲ ಅದು, ಅಲ್ಲಿವರೆಗೂ ತಾಜಾ ಅದು. ಈಗ ತಾನೇ ಮಾಡಿದ್ದು ಬಿಸಿ ಬಿಸಿ, ಫೈನ್. ಬಟ್ ನಿಮ್ಮ ಬಾಯಲ್ಲಿ ಹಾಕ್ಕೊಂಡ ತಕ್ಷಣ ನೀವು ನಡ್ಕೊಳ್ತಾ ಇರೋ ರೀತಿ ನೀತಿಗೆ ಅದು ಹಳಸೋಗುತ್ತೆ, ಬಾಯಲ್ಲೇ ಹಳಸೋಗುತ್ತೆ. ಬಟ್ ಒಳಗಡೆ ಜಠರದ ಕತೆ ಏನು ಅಂತ ನಮ್ಗೆ ಗೊತ್ತಿದೆಯೇನಮ್ಮ? ನಮ್ಮ ಬಾಯಲ್ಲಿ ಹಾಕಿಕೊಂಡ ಆಹಾರ ಅಳಸತ್ತೆ, ತಂಗತ್ತೆ. ಹೆಂಗೆ ಗುರುಜಿ ಅದು ಹೇಳೋಣ. ಒಂದೊಂದು ವಿಚಾರನೂ ಕೂಡ ಅಮ್ಮ, ನಮ್ಮಲ್ಲಿ ಯಾವ ರೀತಿಯಾಗಿ ಅಜ್ಞಾನತ್ವದಲ್ಲಿ ಬದುಕ್ತಾ ಇದ್ದೀವಿ ನಾವು ಅಂದರೆ, ಗೊತ್ತಿಲ್ಲದ ರೀತಿಯಲ್ಲಿ ಅಜ್ಞಾನತ್ವ. ಜ್ಞಾನಕ್ಕೂ ಅಜ್ಞಾನಕ್ಕೂ ಇರ್ತಕ್ಕಂಥದ್ದು ಆಹಾರನೇ ನಾವು ಬುದ್ಧಿ ಕಲಿಸ್ತಕ್ಕಂಥ ವಿಚಾರ. ಇಲ್ಲಿ ಆಧ್ಯಾತ್ಮಿಕ ಅಂತ ಹೇಳ್ತೀವಿ. ಈ ಆಧ್ಯಾತ್ಮಿಕ ಅಂದರೆ ನಾವು ದೇವರನ್ನು ನಂಬೋದು, ದೇವ್ರಿಗೋಸ್ಕರ ಇರೋದು ಅಂತಕ್ಕಂಥ ವಿಷಯಕ್ಕೆ ಬಂದರೆ ಅಲ್ಲಿ ಉತ್ಪತ್ತಿಯಾಗತ್ತೆ ಶೀತ ಮತ್ತು ಉಷ್ಣ. ಆಧ್ಯಾತ್ಮಿಕವನ್ನು ಹಿಂದೆ ಬಿದ್ದರೆ ಯಾವ ದೇವ್ರು ಮಾಡಬೇಕು, ಯಾವ ದೇವ್ರಿಗೆ ಹೋಗಬೇಕು, ಈ ಒತ್ತಡದಲ್ಲಿ ಶೀತ ಉಷ್ಣ ಶುರುವಾಗತ್ತೆ. ಈ ಶೀತ ಉಷ್ಣನ ನನ್ನ ದೇಹ ಇದು ಅಂತ ಅಂದ್ಕೊಂಡ್ಬಿಡ್ತಾರೆ. ಅಲ್ಲ, ನೀವೇ ನಡ್ಕೊಳ್ಳೋ ರೀತಿಯಲ್ಲಿ ಶೀತ ಉಷ್ಣ ಉತ್ಪತ್ತಿ ಆಗತ್ತೆ. ಇದಕ್ಕೆಲ್ಲ ಒಟ್ಟಾರೆಯಾಗಿ ತಗೊಂಡಾಗ ನಮ್ಮ ದೇವರು ಯಾವುದು ನಿಮ್ಮನ್ನು ಕೇಳೋದು, ನಿಮ್ಮ ದೇವರು ಯಾವುದು ನೀನು ನನ್ನ ಕೇಳೋದು. ಈ ನಮ್ಮದು ನಿಮ್ಮದು ದೇವರು ಇಲ್ಲ ಕಣಮ್ಮ. ಇದೇನಮ್ಮ? ಸಾಧ್ಯ ಇದೆಯಾ?
ಸೂರ್ಯ ನಮ್ದ ನಿಮ್ದ ಅಂದ್ರೆ ಏನರ್ಥ? ಎಲ್ರಿಗೂ ಸೇರಿ ಒಂದೇ ಅಲ್ವಾ? ನಮಗೆ ಗಣಪತಿ ಇಷ್ಟ, ನನಗೆ ಆಂಜನೇಯ ಇಷ್ಟ, ನನಗೆ ತ್ರಿಪುರ ಸುಂದರಿ ಇಷ್ಟ. ನೀವು ಸಾವಿರಾರು ದೇವರುಗಳು ಮಾಡಿ, ಆದರೆ ಇದು ಯಾವುದೂ ಅಲ್ಲ ಪ್ರಕೃತಿಯನ್ನು ದೇವರು ಅಂತ ಒಪ್ಕೋಬೇಕಾ ಬೇಡವಾ? ಹೌದು, ಒಪ್ಕೋಬೇಕು. ಪ್ರಕೃತಿಯ ಹೆಸರೇನು? ಪ್ರಕೃತಿ ಅನ್ನೋದೊಂದು ದೇವರು. ದೇವರ ನಾಮ ಅಂದರೆ ಹೆಸರು ಯಾವುದು? ಪ್ರಶ್ನೆ. ಉತ್ತರ ಏನಾದ್ರು ಸಿಗುತ್ತಾ ನಮ್ಮ ಜನಗಳಲ್ಲಿ? ಇಲ್ಲ, ತಿಳಿಸಿ. ಪ್ರಕೃತಿಯ ಹೆಸರು, ಭಗವಂತನ ಹೆಸರು ಯಾವುದು? ಭಗವಂತನಿಗೆ ಹೆಸರಿಡೋದಾ? ನಾವು ಅದೇ ಮಾಡ್ತಾ ಇರೋದು. ನಾವು ಭಗವಂತನಿಗೆ ಹೆಸರಿಟ್ಕೊಂಡೇ ಬದುಕ್ತಾ ಇರೋದು. ಅಂದರೆ ಲೆಕ್ಕ ಹಾಕ್ಕೊಳ್ಳಮ್ಮ, ದೇವರಿಗೆ ಹೆಸರಿಡಕ್ಕೆ ಹೋಗ್ತಾ ಇದ್ದೀವಿ ನಾವು. ಇದು ನನ್ನದು. ನಿಮ್ಮ ದೇವರು ಯಾವುದು? ಹೆಣ್ಣು ಕೊಡುವಾಗ ಹೆಣ್ಣು ತಗೊಳ್ಳುವಾಗ ನಿಮ್ಮ ದೇವರು ಯಾವುದು, ನಮ್ಮ ದೇವರು ಯಾವುದು? ಎಲ್ಲಿದೆ ನಿಮ್ಮದು ನಮ್ಮದು? ಅಂದರೆ ಈ ಗೋಜಲ್ ಎಲ್ಲಿವರೆಗೂ ಹಿಂಗೆ ಹೋಗ್ತದೆ ನಮ್ಮ ಜನ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ತಪ್ಪೇ ಮಾಡಿಕೊಂಡು ನೀವು ಜೀವನದಲ್ಲಿ ಬದುಕಿದ್ರೆ ಎಲ್ಲಿಂದ ನಿಮ್ಗೆ ಒಳ್ಳೆಯದಾಗತ್ತೆ? ನೆನ್ನೆ ಒಂದು ಪ್ರಶ್ನೆ ಕೇಳಿದೆ, ನೀನು ತುಂಬ ಖುಷಿ ಆಯಿತು ನನಗೆ. ಹಾಗಿದ್ದ ಮೇಲೆ ಒಳ್ಳೆಯದು ಅನ್ನೋದು ಇಲ್ಲವೇ ಇಲ್ವಾ? ಒಳ್ಳೇದು ಮಾಡಿದ್ರೆ ತಾನೇ ಒಳ್ಳೇದಿರುತ್ತೆ. ನಾವು ಒಳ್ಳೇದು ಮಾಡ್ತಾನೇ ಇಲ್ವಲ್ಲ, ಯಾಕೆ ನಮ್ಗೆ ಗೊತ್ತೇ ಇಲ್ಲ. ಇದಕ್ಕೆಲ್ಲ ವಿಚಾರ ವ್ಯವಸ್ಥೆ ವಿಚಲಿತ ಏನಕ್ಕೆ ಆಗ್ತಾ ಇದೆ ಅಂದರೆ, ನಮ್ಮನ್ನು ಅಡ್ಡದಾರಿ ಇಡಿಸೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ನೀವು ಇದನ್ನು ಮಾಡಿ, ಈ ದೇವರು ಮಾಡಿ, ಅಲ್ಲಿಗೆ ಹೋಗಿ ಬನ್ನಿ. ಅಮ್ಮ, ಈ ಮ್ಯಾಜಿಕ್ ಏನಾಗ್ತಾ ಇದೆ, ಮನುಷ್ಯನ ಸುತ್ಕೋತಾ ಇದೆ. ಆ ಕ್ಷಣಕ್ಕೆ ಏನೋ ಒಳ್ಳೆಯದಾಗಲಿ ಅಂತ ದೇವ್ರಿಗೆ ಕಳಿಸ್ತಾರೆ. ಆ ದೇವ್ರಿಗೆ ಹೋದಾಗ ಅಲ್ಲಿ ಸಿಗ್ತಕ್ಕಂಥ ಫಲಿತಾಂಶದಿಂದ ಅಕಸ್ಮಾತ್ ನಿಮ್ಗೇನೋ ನೀವು ಅಂದ್ಕೊಂಡು ಸಕ್ಸಸ್ ಆಗಬಹುದು, ಅದರಿಂದ ಬಿದ್ದುಬಿಡ್ತಾರೆ ಇವರು. ಮನೆ ದೇವ್ರು ಬಿಟ್ಟರು, ಇವ್ರು ರೀತಿ ನೀತಿ ಬಿಟ್ಟರು, ಆ ದೇವ್ರ ಮುಂದೆ ಆ ದೇವರಿಂದ ಬಿದ್ದುಬಿಡ್ತಾರೆ. ಇದನ್ನು ದಾರಿ ತಪ್ಪಿಸಿದ್ದು ಯಾರು? ಹೇಳೋರು. ಭಗವಂತ ಶಕ್ತಿ ಒಂದೇ, ಹೌದಾ? ಅಲ್ಲಿ ನಾವು ಯಾತಕ್ಕೆ ನಾಡ್ತೀವಿ ಅಂದರೆ, ನಮ್ಮ ಪ್ರಕೃತಿಯ ಮೂಲ ಭಗವಂತನ ಹೆಸರು ಓಂಕಾರ. ಯಾವುದು? ಓಂಕಾರ. ಇದು ಯಾರೋ ಮಾಡಿಟ್ಟಿದ್ದಲ್ಲ, ಇದು ಯಾರೋ ಬರೆದಿಟ್ಟಿದ್ದಲ್ಲ, ಪ್ರಕೃತಿಯಲ್ಲಿರ್ತಕ್ಕಂಥದ್ದು. ಹೇಗೆ ಮರ ಬೀಳಬೇಕಾದ್ರೆ ಆ ಶಬ್ದ ಓಂಕಾರದಿದ್ದರೆ ಮರ ಕೆಳಗಡೆ ಬೀಳುತ್ತೆ. ಇವತ್ತು ಬೇಕಾದ್ರೆ ಗಮನಿಸ್ಬೋದು. ನೀರು ಮೇಲಿಂದ ಬೀಳ್ತಾ ಇರೋ ಜಾಗದಲ್ಲಿ ಹೋಗಿ ಕಿವಿ ಕೊಡಿ, ಓಂಕಾರ ಬರುತ್ತೆ. ಎರಡನೇ ವಿಷಯ, ಒಂದು ಗ್ಲಾಸ್ ತೊಗೊಂಡು ನಿಮ್ಮ ಕಿವಿಗೆ ಇಟ್ಕೊಳ್ಳಿ, ಓಂಕಾರ ಕೇಳಿಸುತ್ತೆ. ಇದು ಯಾರು ಬರೆದಿದ್ದಲ್ಲ, ಇದೇ ಭಗವತ್ ಶಕ್ತಿ. ಪ್ರಕೃತಿಯನ್ನು ಭಗವಂತ ಅಂತ ಒಪ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಈ ಜ್ಞಾನತ್ವ ಪ್ರತಿಯೊಬ್ಬರಿಗೂ ಬೇಕು. ಏನು ಹೇಳ್ತೀಯಮ್ಮ ಇವಾಗ? ಒಂದೇ ಆಯ್ತಲ್ಲ, ಪ್ರಕೃತಿಯನ್ನು ಓಂಕಾರ ಅಂತಕ್ಕಂಥದ್ದು. ಇದನ್ನು ಮೆದುಳಿನ ಭಾಷೆ ಅಂತಾರೆ. ಯಾವುದು? ಓಂಕಾರ ಮೆದುಳಿಗೆ ಬೇಕಾಗಿರ್ತದೆ. ಏನದು ಮೆದುಳಿಗೆ ಬೇಕಾಗಿರ್ತಕ್ಕಂಥದ್ದು? ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ನರನಾಡಿಗಳಿಗೆ ನಮ್ಮ ಮೆದುಳು ಕೆಲಸ ಮಾಡೋದು ಬರೀ 20% ಅಷ್ಟೇ. 80 ಬ್ಯಾಲೆನ್ಸ್. ಯಾಕೆ ಅಂತ ಕೇಳು. 20% ಅಷ್ಟೇ ಮೆದುಳು ವರ್ಕ್ ಮಾಡ್ತಾ ಇರೋದು ನಮ್ದು. 80 ಬ್ಯಾಲೆನ್ಸ್. ಅದು ಯಾರೂ ಬಳಸೋಕ್ಕಾಗೇ ಇಲ್ಲ, ಬಳಸೋಕ್ಕಾಗೋದೇ ಇಲ್ಲ ಅದು. ಯಾಕೆ ಅಂದರೆ ನಮ್ಮ ಸೋಮಾರಿತನ, ಬೇಜವಾಬ್ದಾರಿತನ. ನಮ್ಮ ದೇಹದಲ್ಲಿರ್ತಕ್ಕಂಥ 72,000 ನಾಡಿಗಳು ಕೆಲಸ ಮಾಡ್ತಾ ಇಲ್ಲ. ಮಾಡಬೇಕು. ಎಲ್ಲಿ ಮಾಡ್ತಾ ಇದೆ? ತಿನ್ನಿಸ್ಬಿಡೋದು, ಕಾನ್ವೆಂಟ್ ಕಳಿಸೋದು, ತಿನ್ನಿಸ್ಬಿಡೋದು, ಆಫೀಸ್ಗೆ ಹೋಗೋದು, ಅಷ್ಟೇ ಮಾಡ್ತಾ ಇರೋದು. ಈಗ ನಾಡಿಗಳು ಕೆಲಸ ಹೇಗಾಗಬೇಕು? ಆಗಬೇಕಾ ಬೇಡ? ಅದು ಚಾಲನೆಯಲ್ಲಿ ಇರಬೇಕಾ ಬೇಡ? ಎಲ್ಲಿದೆ? ನಾಡಿಗಳ ಕೆಲಸ ಮಾಡಬೇಕಂದ್ರೆ ಏನು ಮಾಡಬೇಕು? ಅದು ಹೇಳೋಣ. ಸೊ ಅರ್ಥಗರ್ಭಿತವಾಗ ತಿಳ್ಕೊಂಡಾಗದ ಸತ್ಯ ಏನು ಅಂತ ಗೊತ್ತಾಗತ್ತಮ್ಮ. ನಾಡಿಗಳು ಪ್ರತಿ ಕ್ಷಣದಲ್ಲೂ ಕೆಲಸ ಮಾಡ್ತಾ ಇರಬೇಕು. ಕಾರಣ, ರಕ್ತದ ಕೆಲಸ ಏನು? ನಮ್ಮ ದೇಹಕ್ಕೆ ಏನೆಲ್ಲ ಬೇಕು ಆಯಾ ಜಾಗಕ್ಕೆಲ್ಲ ತಲುಪಿಸ್ಬೇಕದು. ನಾಡಿಗಳು ಕೆಲಸ ಮಾಡಲಿಲ್ಲ ಅಂದರೆ, ನನಗೆ ಬೆಳಿಗ್ಗೆ ಆಯಿತು ಅಂದರೆ ಇಲ್ಲಿ ನೋವು ಸ್ವಾಮಿ, ರಾತ್ರಿ ಮಲ್ಕೊಳ್ಳೋಕೆ ಸೊಂಟ ನೋವು ಸ್ವಾಮಿ, ಎಲ್ಲ ನೋವುಗಳ ರಾಜ ನಮ್ಮ ಗ್ರಂಥಿಗಳಿಗೂ ನಾವು ಕೆಲಸ ಕೊಟ್ಟಿಲ್ಲ, ನಮಗೆ ಗೊತ್ತಿಲ್ಲ. ಈಗ ಇಲ್ಲಿ ನೀವು ಜ್ಯೋತಿಷ್ಯ ಹೆಂಗೆ ತರ್ತೀರಾ ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಯಾರೇ ಆಗಿರಲಿ, ನಾನು ಚಾಲೆಂಜ್ ಮಾಡಿ ಪ್ರಶ್ನೆ ಕೇಳ್ತೀನಿ. ಜ್ಯೋತಿಷ್ಯ ಶಾಸ್ತ್ರವನ್ನು ಎಲ್ಲಿಂದ ತಂದು ಹೇಳ್ತೀರಾ? ಇವಾಗ ಮದುವೆ ಮಾಡುವಾಗಲೂ ಇದೇ ತಪ್ಪು, ಮಗು ಹುಟ್ಟಿದಾಗಲೂ ಇದೇ ತಪ್ಪಾಗ್ತಾ ಇದೆ. ಹಾಗಿದ್ದ ಮೇಲೆ ಜ್ಯೋತಿಷ್ಯಕ್ಕೊಂದು ಅಪಪ್ರಚಾರ ಮಾಡ್ದಂಗಾಯ್ತು, ಧರ್ಮಕ್ಕೆ ವಿರೋಧ ಹೋದಂಗಾಯ್ತು. ಆ ವಿಚಾರ ಹೌದಲ್ಲ ನಮ್ಮ? ಏನೇ ಆಗಲಿ ಸತ್ಯವಾಗಿ ವಿಚಾರವನ್ನು ನಿಖರವಾದ ಮಾಹಿತಿಯೊಂದಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದೇ ನಿಜವಾದ ಜ್ಯೋತಿಷ್ಯ. ನಾವು ಅದನ್ನು ತುಂಬ ಕೆಟ್ಟ ಹೆಸರು ತರೋ ಥರ ಮಾಡಿದ್ದೀವಿ. ಅದ್ರ ಜೊತೆಗೆ ದೇವ್ರನ್ನೂ ಸೇರಿಸ್ಬಿಟ್ಟಿದ್ದೀವಿ. ದೇವರನ್ನೂ ನಿಂದನೆ ಮಾಡತಕ್ಕಂಥ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಪ್ಲ್ಯಾನ್ ಇದು. ಇದನ್ನು ಮಾಡಿದ್ರೆ ಒಂದು ಒಳ್ಳೆಯದಾಗತ್ತೆ, ಇದನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ, ಈ ಮಂತ್ರ ಹೇಳ್ಕೊಂಡು ಒಳ್ಳೆಯದಾಗತ್ತೆ, ಆ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೆಯದಾಗತ್ತೆ, ತುಪ್ಪ ದೀಪ ಹಚ್ಚಿದ್ರೆ ಒಳ್ಳೆಯದಾಗತ್ತೆ, ಎಣ್ಣೆ ದೀಪ ಹಚ್ಚಿದ್ರೆ ಒಳ್ಳೆಯದಾಗತ್ತೆ. ಇದೆಲ್ಲ ಟೆಕ್ನಿಕಲ್ ಒಂದು ಮಾರ್ಕೆಟಿಂಗ್. ಇದು ಅದೇ ಬಿಸ್ನೆಸ್. ಇದು ಮಾಡಿ ಒಳ್ಳೆಯದಾಗತ್ತೆ ಅನ್ನೋದೇ. ಆದರೆ ಪ್ರಪಂಚದಲ್ಲಿ ಬೇಕಾದಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಡ್ಬೋದಲ್ಲ, ಹೌದಲ್ಲ? ಆಮೇಲೂ ಇವ ನಂಬಬೇಕು ಅಂತೀಯಮ್ಮ ಇದೆಲ್ಲ?
ಯಾರೋ ಹೇಳಿದ್ದನ್ನು ನಂಬಬೇಕಾ? ಈಗ ನಾನು ಜ್ಯೋತಿಷ್ಯ ಹೇಳ್ತಾ ಇಲ್ಲ, ಅಲ್ಲವೇ ಅಲ್ಲ. ಮತ್ತು ಏನು ಹೇಳ್ತಾ ಇದ್ದೀನಿ, ನಿಮ್ಮನ್ನು ಎಚ್ಚರಿಕೆ ಮಾಡ್ತಕ್ಕಂಥ ಆರೋಗ್ಯ. ಇದು ಭಗವಂತ ಕೊಟ್ಟರ ವರ ಯಾವುದು ಅಂದ್ರಮ್ಮ? ನಿದ್ದೆ. ಭಗವಂತ ಕೊಟ್ಟರ ವರ ಯಾವ್ದು ಹೇಳು? ನಿದ್ದೆ. ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಇನ್ನೇನಮ್ಮ ಬೇಕು? ಈ ನಿದ್ದೆ ಮಾಡೋಕ್ಕೆ ಚಿಕ್ಕ ಮಕ್ಕಳಿಂದ ದೊಡ್ಡವರಾದಿಯಾಗೂ ನಿದ್ದೆದೇ ಸಮಸ್ಯೆ, ಹೌದಾ ಅಲ್ವಾ? ಹೌದು. ಈಗ ಈ ಸಮಸ್ಯೆನ ಸರಿ ಮಾಡಬೇಕಾ, ದೇವ್ರ ಹತ್ರ ಹೋಗ್ಬೇಕಾ? ಈ ಸಮಸ್ಯೆನ ಸರಿ ಮಾಡ್ಕೋಬೇಕಾ, ದೇವಸ್ಥಾನಕ್ಕೆ ಹೋಗ್ಬೇಕಾ ಅಂತ ಕೇಳ್ತೀನಿ. ಏನು ಹೇಳ್ತೀಯಮ್ಮ? ಯಾವಾಗಲೂ ಸಮಸ್ಯೆನೇ ಸರಿ ಮಾಡ್ಕೋಬೇಕು. ಇಲ್ಲ, ನಾವು ಅದನ್ನು ಮುಚ್ಚಿಟ್ಬಿಡ್ತೀವಿ. ಮಕ್ಕಳನ್ನು ದೇವಸ್ಥಾನಕ್ಕೆ ಕಳಿಸ್ತೀವಿ ಅಂದರೆ ದೇವಸ್ಥಾನಕ್ಕೆ ಹೋಗೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಾವು ಇದನ್ನು ಸರಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು, ಹೌದಲ್ಲಮ್ಮ? ನಾವು ಸರಿ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದರೆ ಮಕ್ಕಳಿಗೆ ಹೇಳೋಕ್ಕೂ ನಮ್ಗೆ ದಾರಿ ಸಿಕ್ಕತ್ತೆ. ನಾವು ಅದನ್ನು ಸರಿ ಮಾಡ್ಕೊಂಡಿಲ್ಲ, ನಮ್ಮ ಮಕ್ಳಿಗೂ ಸರಿ ಮಾಡಿಲ್ಲ. ನಾವು ದೇವಸ್ಥಾನಕ್ಕೆ ಹೋಗಿ ತಲೆ ಮೇಲೆ ಕೈ ಎತ್ಕೊಂಡು ಕೂತಿದ್ದೀವಿ, ಮಕ್ಕಳನ್ನು ತಲೆ ಮೇಲೆ ಕೈ ಎತ್ಕೊಂಡ ರೀತಿನ ಬೆಳೆಸ್ತಾ ಇದ್ದೀವಿ. ಇನ್ನು ಮಕ್ಕಳಿಗೆ ಒಳ್ಳೇದು ಹೆಂಗಾಗತ್ತೆ, ನಿಮ್ಗೆ ಒಳ್ಳೇದು ಹೆಂಗಾಗತ್ತೆ? ಇಲ್ಲಿವರೆಗೂ ಇತಿಹಾಸದಲ್ಲಿ ಯಾವುದೇ ವಿಚಾರದಲ್ಲಿ ಬಂದಾಗ ನಾವು ಇಷ್ಟೆಲ್ಲ ದೇವರು ಮಾಡಿ, ಇಷ್ಟೆಲ್ಲ ನಾವು ತಿಳ್ಕೊಂಡು, ಇಷ್ಟೆಲ್ಲ ಕಷ್ಟಪಟ್ಟು ನಮ್ಗೆ ಯಾಕೆ ಸುಖ ಸಿಗ್ತಾ ಇಲ್ಲ? ಎಲ್ಲರ ಪ್ರಶ್ನೆ ಇದೆ, ಹೌದಲ್ಲಮ್ಮ? ಇಲ್ಲಿ ವಿಚಾರ ನಾವು ತಿಳ್ಕೊಳ್ತಾ ಇರೋದೇ ತಪ್ಪಾಗಿದೆ. ಇವತ್ತು ಹೇಳ್ತಾ ಇರ್ತಕ್ಕಂಥ ವಿಚಾರವನ್ನು, ಅಂದರೆ ಇವತ್ತು ನಾನು ಶುರು ಮಾಡಿದ್ದೀನಿ ಅಂತಲ್ಲ, ಧರ್ಮದ ರಹಸ್ಯದಲ್ಲಿ ಇರ್ತಕ್ಕಂಥ ಒಂದೊಂದು ಭಾಗಗಳನ್ನು ನಿಮ್ಮ ಮುಂದೆ ಹಿಡ್ತಾ ಹೋಗ್ತಾ ಇದ್ದೀವಿ. ಒಂದೊಂದು ರೀತಿಗೂ ಒಂದೊಂದು ರೀತಿಯಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಒಂದು ಸತ್ಯವೇ ಆರೋಗ್ಯದ ರಹಸ್ಯದ ಮೂಲ ಅರ್ಥ. ಆರೋಗ್ಯದ ರಹಸ್ಯದ ಮೂಲ ಅರ್ಥ ಚೈತನ್ಯ. ಚೈತನ್ಯ ಅನ್ನುವುದೇ ಒಂದು ಶಕ್ತಿ, ಅದೇ ಭಗವತ್ ಶಕ್ತಿ. ಆ ಶಕ್ತಿನೇ ನಿಮ್ಮ ನಿದ್ದೆ. ಸಾಕಲ್ಲ? ನಮಗೆ ಚೈತನ್ಯ ಬೇಕಾ ಬೇಡ? ಬೇಕಲ್ಲ? ಆ ಚೈತನ್ಯ ಅಂದರೆ ಚಟುವಟಿಕೆ. ಇದು ಎಲ್ಲಿಂದ ಬರಬೇಕು? ಮೆದುಳಿಂದ ಬರಬೇಕು. ಈ ಮೆದುಳಿಗೆ ನಾವು ಕೆಲಸ ಕೊಡಬೇಕು ಅಂದರೆ ನಮ್ಮ ನಾಡಿಗಳನ್ನು ಮೂವ್ ಮಾಡಬೇಕು, ಅಂದರೆ ಎಚ್ಚರಿಕೆ ಮಾಡಬೇಕು. ನಾವು ಎಚ್ಚರಿಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ಹೇಳೋಣ ಎಚ್ಚರಿಕೆ ಹೆಂಗೆ ಮಾಡಬೇಕು ಅಂಥೇಳಿ. ಎಚ್ಚರಿಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ನಾವು ಪ್ರಯತ್ನ ಪಟ್ಟಾಗ ನಮಗೆ ಭಗವತ್ ಶಕ್ತಿ ಜೀರ್ಣಾಂಗದ ಮೂಲಕವಾಗಿ ನಮ್ಮ ಕೆಲಸವನ್ನು ಮಾಡ್ತಾರೆ. ಈಗ ಜೀರ್ಣಾಂಗಕ್ಕೆ ವಿಚಾರಕ್ಕೆ ಬರೋಣ. ಜೀರ್ಣಾಂಗಕ್ಕೂ ಇರ್ತಕ್ಕಂಥ ನಕ್ಷತ್ರಕ್ಕೂ ಮೂಲ ತತ್ವ ಯಾವುದಾಗಿರುತ್ತೆ ಅಂತಕ್ಕಂಥ ಒಂದು ವಿಷಯ ಬೇಕಾಗತ್ತೆ. ಇಲ್ಲಿ ಜೀರ್ಣಾಂಗ ಅಂತಕ್ಕಂಥದ್ದು ಒಂದು ಆಹಾರವನ್ನು ಪ್ರಕ್ರಿಯೆ ತಗೊಂಡಾಗ ವೈಜ್ಞಾನಿಕವಾಗಿ ಒಂದು 4 ಗಂಟೆ 5 ಗಂಟೆ ಅಂತರ ಇರಬೇಕು ಒಂದು ತಿಂಡಿಯಿಂದ ಇನ್ನೊಂದು ತಿಂಡಿಗೆ, ಹೌದಾ? ವೈಜ್ಞಾನಿಕವಾಗಿ ತಿಳ್ಕೊಂಡಿರ್ತಕ್ಕಂಥ ವಿಷಯ. ಇದು ಎಲ್ರಿಗೂ ಅಪ್ಲೈ ಆಗಲ್ಲ. ನಾವು ಹೇಳ್ತಿರೋದು ಒಂದೇ ಥಾಟ್. ಒಂದು ದಿನಕ್ಕೆ ಮನುಷ್ಯ 2 ಲೀಟ್ರ್ ನೀರು ಕುಡಿಬೇಕು. ಎಷ್ಟು ಜನಕ್ಕೆ ಬೇಕಿದು ಕ್ವಶನ್? ಒಂದು ದಿನದಲ್ಲಿ ಮನುಷ್ಯ 2 ಲೀಟ್ರ್ ನೀರು ಕುಡಿಬೇಕು. ಎಲ್ರಿಗೂ ಅಲ್ಲ ಅದು. ಆದರೂ ನಾವು ಎಲ್ರಿಗೂ ಅಂತಲೇ ಬರ್ಕೊಳ್ತೀವಿ. 2 ಲೀಟ್ರ್ ನೀರು ಕುಡಿಬೇಕಂತೆ. ಒಬ್ಬರು ಲೀಟ್ರ್ ನೋಡ್ಕೊಂಡು ನೀರು ನೋಡಿ ಕುಡಿತಾರೆ 2 ಲೀಟ್ರ್ ಹೇಳೋರೆ ಅಂತ. ಕಿಡ್ನಿ ಯಾರು ಪಕ್ಕದ ಮನೆಯವ್ರದ? ನಮ್ಮದೇ ತಾನೇ, ಹೌದು ಅಲ್ವಾ? ಆದರೆ ಜನಕ್ಕೆ ಅಂದರೆ ಯಾರಿಗೆ 2 ಲೀಟ್ರ್ ನೀರು ಬೇಕು ಇದು ವಿಚಾರ ಇಲ್ಲ, ಎಲ್ಲರಿಗೂ ಹೋಲ್ಸೇಲ್. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ನಮಸ್ಕಾರ, ನಿಮ್ಮ ಹೆಸರೇನು? ನಮ್ಮ ಹೆಸರು ಸುಜಾತ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ನೆಲಮಂಗಲದಿಂದ ಮಾತಾಡ್ತಾ ಇರೋದು. ಹಾ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ. ಹೇಳಮ್ಮ ಸುಜಾತ, ಏನು ಓದಿದ್ಯಾ? ನಾವು 10th ಓದಿದ್ದೀವಿ ಗುರುಜಿ. ಓಕೆ, ಏನಾಗಬೇಕಿತ್ತು ಗುರುಜಿ? ನಮಗೆ ಮಕ್ಕಳಾಗಿಲ್ಲ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಅಲ್ಲೇ 12 ವರ್ಷ ಆಯ್ತು ಗುರುಜಿ. ಎಷ್ಟು? 12 ವರ್ಷ. ಮತ್ತೆ ನಮ್ಮ ತಂದೆ ಮತ್ತೆ ನಮ್ಮ ಅಣ್ಣ ಇಬ್ರು ತೀರ್ಕೊಂಡ್ಬಿಟ್ರು. ಯಾವಾಗ? ಮೊನ್ನೆ ಡೀಸೆಂಟ್ ಆಗಿ ಜುಲೈ 29ನೇ ತಾರೀಕು ನಮ್ಮ ಅಣ್ಣ ತೀರ್ಕೊಂಡ್ರು. ಮತ್ತೆ ನಮ್ಮ ತಂದೆ ಸೆಪ್ಟೆಂಬರ್ 18ನೇ ತಾರೀಕು ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. ಎಷ್ಟು ತಿಂಗಳು ವ್ಯತ್ಯಾಸ ಆಯಿತು? 2 ತಿಂಗಳು ಗುರುಜಿ. ನಿಮ್ಗೆ ಹೇಗೆ ಅನ್ನಿಸ್ತು? ಏನಿದು ವಿಚಿತ್ರ ಅನ್ನಿಸ್ತಾ ಅಥವಾ ಏನೋ ಇದೆ ಏನೋ ಆಗಿದೆ ಅನ್ನಿಸ್ತಾ? ಹೇಗೆ ಅನ್ನಿಸ್ತು? ಏನು ಇದೆ ಅಂತಾನೆ ಗುರು. ಓಕೆ, ನಿನ್ನ ನಕ್ಷತ್ರ ಏನು? ನಮ್ದು ರೋಹಿಣಿ ನಕ್ಷತ್ರ. ಸುಜಾತ ಯಾಕಾಯ್ತದು? ರೋಹಿಣಿಗೆ ಸುಜಾತ ಬರಲ್ವಲ್ಲ? ನಮ್ದು ಹುಟ್ಟಿರೋ ಡೇಟಿನ ಪ್ರಕಾರ ರೋಹಿಣಿ ನಕ್ಷತ್ರ ಬರುತ್ತೆ ಗುರುಜಿ. ಮತ್ತು ಸುಜಾತ ಯಾಕಾಯ್ತು ಅಂತ ಕೇಳ್ತೀನಿ. ನಿಮ್ಮ ಅಪ್ಪ ಅಮ್ಮ ಇಟ್ಟಿದ್ದ ಹೆಸರು ಇಷ್ಟಪಟ್ಟು ಹೇಗೆ? ತಂದೆ ತಾಯಿ ಇಟ್ಟಿದ್ದು. ಓಕೆ, ನಿಮ್ಮ ಜಮೀನು ಎಷ್ಟಿದೆ ನಿಮಗೆ, ನಿಮ್ಮ ತಂದೆಗೆ? ನಮ್ಮ ತಂದೆಗೆ ಒಂದು 10 ಎಕರೆ ಐತೆ ಗುರುಜಿ. ಇದೆಯಾ ಈಗ ಇಲ್ವಾ? ಐತೆ ಗುರುಜಿ. ಯಾರು ಮಾಡ್ತಾ ಇರೋದು? ಯಾರು ಇಲ್ಲ ಗುರುಜಿ, ನಾವೇ ಇದ್ದೀವಿ ಇಲ್ಲಿ. ನಮ್ಮ ತಾಯಿ ಮನೆ ಇದ್ದೀವಿ ನಾವು. ಅಲ್ಲ, ಜಮೀನು ಯಾರಮ್ಮ ಮಾಡ್ತಾ ಇರೋದು?
ನಮ್ ತಂದೆಯವ್ರು ಮಾಡ್ತಿದ್ರು ಇಷ್ಟ ತಕ ಹಾಂ ಇನ್ಮೇಲೆ ನಾವು ಮಾಡ್ಬೇಕು ಗುರುಜಿ. ಓಕೆ. ಆ ಜಮೀನು ಸಂಪಾದನೆ ಮಾಡಿದ್ಯಾರು, ಅಪ್ಪನ ನಿಮ್ಮ ತಾತನ? ನಮ್ ತಾತ ಅವರು. ಓಕೆ. ಅಲ್ಲಿ ದೇವ್ರ ಪೂಜೆ ಮಾಡ್ತಕ್ಕಂಥದ್ದು ನಿಮ್ಮ ಜಮೀನಲ್ಲಿ ನೋಡಿದ್ಯಾ ನೀನು? ಹೌದು ಗುರುಜಿ, ಮುನಿಯಪ್ಪ ಅಂತ ಇದೆ. ಯಾವುದು? ಮುನಿಯಪ್ಪ ಅಂತ. ಸರಿ, ಏನು ಮಾಡ್ತೀರಾ ಅದಕ್ಕೆ? ಗುರುಜಿ ಸಿಹಿ ಮಾಡ್ತಾರೆ ವರ್ಷ ವರ್ಷ. ಸತ್ತವರನ್ನ ಯಾರನ್ನ ಹಾಕಿದ್ರ ಭೂಮಿಯಲ್ಲಿ? ಆ ಭೂಮಿಲಿ ಹಾಕಿಲ್ಲ ಗುರುಜಿ. ಓಕೆ. ಈಗ ವಿಚಾರ ಏನು ಅಂತಂದರೆ, ಇಲ್ಲಿ ಇವಳು ಹುಟ್ಟಿರ್ತಕ್ಕಂಥದ್ದು ರೋಹಿಣಿ ನಕ್ಷತ್ರ. ಈ ರೋಹಿಣಿ ನಕ್ಷತ್ರ ಏನು ಅಂತಕ್ಕಂಥದ್ದು ಶ್ರೀಕೃಷ್ಣ ನಕ್ಷತ್ರ ಅಂತ ತುಂಬ ಜನ ಇದನ್ನು ಹೇಳುವಂಥ ಸತ್ಯ ಕರೆಕ್ಟೇ. ಆದರೆ ಮನುಷ್ಯ ರೋಹಿಣಿಯಲ್ಲಿ ಹುಟ್ಟಿದ್ರೆ ಏನಾಗ್ತಾನೆ ಅಂದರೆ, ಭಗವಂತನಾಗಿ ಹುಟ್ಟಿದ್ದು ಶ್ರೀಕೃಷ್ಣ, ಮನುಷ್ಯನಾಗಿ ಹುಟ್ಟಿದ್ದು ಶ್ರೀರಾಮ. ಮನುಷ್ಯನಾಗಿ ಹುಟ್ಟಿ ಭಗವತ್ಗೆ ಬಂದು ಪರಿವರ್ತನೆಯಾದರು ಶ್ರೀರಾಮ. ಶ್ರೀಕೃಷ್ಣ ಹುಟ್ಟುವಾಗಲೇ ತಾಯಿ ಗರ್ಭದಲ್ಲೇ ಭಗವಂತನಾಗಿ ಹುಟ್ಟಿದ. ಆದರೂ ಹುಟ್ಟುವ ಸಂದರ್ಭದಲ್ಲಿ ತಂದೆ ತಾಯಿ ಬಂಧನದಲ್ಲಿದ್ದರು. ಈ ಮೆಸೇಜ್ ತಗೋಬೇಕು ನಾವು. ಶ್ರೀಕೃಷ್ಣ ಏನು ಅಂತ ಹೇಳ್ಕೊಳ್ಳೋದು ಕೇಳೋದು ಬೇಡ. ಶ್ರೀಕೃಷ್ಣ ಜನ್ಮ ಸಮಯದಲ್ಲಿ ತಂದೆ ತಾಯಿ ಎಲ್ಲಿದ್ದರು? ಸಂಕಷ್ಟದಲ್ಲಿ, ಬಂಧನದಲ್ಲಿ ಇದ್ದರು. ಅಂದರೆ ರೋಹಿಣಿ ನಕ್ಷತ್ರದ ಮಗು ಹುಟ್ಟಿದರೆ ಕುಟುಂಬ, ವಂಶ, 7 ತಲೆಮಾರು ವಂಶದಿಂದ 700 ವರ್ಷದಿಂದ ಕೂಡ ತಾಯಿ ಕಡೆ 3 ವಂಶ, ತಂದೆ ಕಡೆ 3 ವಂಶ, ಮಗು ಹುಟ್ಟಿದ್ದು 1 ವಂಶ, 7 ವಂಶದ ಕತೆ ರೋಹಿಣಿ ನಕ್ಷತ್ರ ಅಟ್ಯಾಕ್. ಯಾರ್ಯಾರು? ಮಗುವಿನ ತಂದೆ ತಾಯಿ, ತಾತ ಅಜ್ಜಿ, ಅಪ್ಪನ ಅಪ್ಪ ಅಮ್ಮ, ಅಮ್ಮನ ಅಪ್ಪ ಅಮ್ಮ, ಸೋದರ ಮಾವ, ಇಷ್ಟು ಜನಕ್ಕೆ ಹಿಡ್ಕೊಂಡಿರುತ್ತದು. ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ಥರ ಸಾಯ್ತಾರೋ ಗೊತ್ತಿಲ್ಲ. ಆದರೆ ಈ ಒಂದು ನಕ್ಷತ್ರ ಹುಟ್ಟಿದ್ರೆ ಕುಟುಂಬವನ್ನು ಹೆಂಗೆ ಅಳ್ಳಾಡಿಸುತ್ತೆ ಅಂತ ಸತ್ಯ ಹೇಳ್ತಾ ಇಲ್ಲ. ಒಂದೊಂದು ವಿಚಾರ ಹೇಳ್ತಾ ಹೋದರೆ ಏನೂ ಮೆಸೇಜ್ ಸಿಗ್ತಾ ಇಲ್ಲ ನಮ್ಮ ದೇಶಕ್ಕೆ, ಪ್ರಪಂಚಕ್ಕೆ. ಎಲ್ಲ ಬರೀ ಮಾಹಿತಿ, ಎಲ್ಲ ಬರೀ ಉಲ್ಟಾ ಪಲ್ಟಾ ಆಗೋದ್ಮೇಲೆ ಯಾಕೆ ಹಿಂಗಾಯಿತು? ಇದೇ ಥರ ಎಷ್ಟು ಜನ ಅನುಭವಿಸ್ತಾ ಇಲ್ಲ? ಒಂದೇ ದಿನ ಇಬ್ಬರು ಸತ್ತೋಗ್ಬಿಟ್ರು, ಒಂದೇ ವರ್ಷದೊಳಗಡೆ ಇಬ್ಬರು ಸತ್ತರು. ಯಾರು ತಿಥಿ ಮಾಡೋದು ಇವಾಗ? ತಿಥಿ ಮಾಡೋಕ್ಕೆ ಸತ್ತಿರೋರು ಮೋಕ್ಷಕ್ಕೆ ದಾರಿ ಇಲ್ಲ, ಆ ಮಟ್ಟಕ್ಕಾಯಿತು. ಯಾಕೆಂದರೆ ಇಬ್ಬರು ಒಂದೇ ತಿಂಗಳಲ್ಲಿ ಹೋಗಿದ್ದಾರೆ, 2-3 ತಿಂಗಳ ವ್ಯತ್ಯಾಸದಲ್ಲಿ. ಈ ಕುಟುಂಬದ ಕಥೆ ಏನು? ಈ ಜಮೀನಿನಲ್ಲಿ ದೈವದತ್ತವಾದ ಭೂಮಿಯನ್ನು ಇವರ ಇಷ್ಟದಂತೆ ಕಬಳಿಸಿರ್ತಕ್ಕಂಥದ್ದು, ಹೆದರಿಸಿರೋದು, ಕಿತ್ಕೊಂಡಿರೋದು, 10 ರೂಪಾಯಿದನ್ನ 2 ರೂಪಾಯಿ ಕೊಂಡು ತೊಗೊಂಡಿರೋದು ಇವತ್ತಿಂದಲ್ಲ, ಇದು 3 ತಲೆಮಾರು ಹಿಂದಕ್ಕೆ ಹೋಗುತ್ತೆ. ಅವತ್ತು ಜಮೀನು ಬೇಕು, ಬದುಕಬೇಕು ಅಂತ ಯಾವುದೋ ರೀತಿಯಲ್ಲಿ ತಗೋತಾರೆ, ಇಲ್ಲ ಅಂತಿಲ್ಲ, ತಗೊಳ್ಳೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆ ಜಮೀನಿನ ಮೂಲ ಸತ್ಯ ಯಾವುದು ತಿಳ್ಕೊಂಡ್ರೆ ಕುಟುಂಬ ಸೇಫ್. ನಾವು ಮೂಲ ಸತ್ಯ ತಿಳ್ಕೊಬೇಕು ಅಂತ ನಮ್ಗೆ ಗೊತ್ತೇ ಇಲ್ಲ. ಹೆಣ್ಣು ತರೋಕ್ಕೋದ್ರೂ ಅಷ್ಟೇ, ಹೆಣ್ಣು ಕೊಡಬೇಕಾದ್ರೂ ಅಷ್ಟೇ, ಅವ್ರ ಮನೆಯಲ್ಲಿ ಕ್ಯಾನ್ಸರ್ ಪೇಷಂಟ್ 8 ಜನ ಇದ್ದಾರೆ, ಕೊಡಬಾರ್ದು, ಸಂಬಂಧ ಬೆಳೆಸಬಾರ್ದು. ಗಂಡನ ಬಿಟ್ಟು ಎಷ್ಟು ಜನ ಇದ್ದಾರೆ, ಈ ಥರ ಲೆಕ್ಕ ಹಾಕಿದ್ರೆ ಮದುವೆನೇ ನಡೆಯಲ್ಲ. ಯಾಕೆಂದರೆ ಎಲ್ಲ ಮನೆಗಳು ಇದೇ ಸಮಸ್ಯೆನೇ. ಎಂಥ ಕರ್ಮದಲ್ಲಿ ಸಿಕ್ಕಾಕೊಂಡಿದ್ದು ಸ್ವಲ್ಪ ಯೋಚನೆ ಮಾಡಮ್ಮ. ಯಾಕೆ ನೀಟು ಮಾಡೋದಕ್ಕೆ ಹೇಳ್ಕೊಡೋಕ್ಕೆ ಯಾರು ಹುಟ್ಟೇ ಇಲ್ವಾ ಗಂಡು ಅಂತ ನಮ್ಮ ಇಂಡಿಯಾ ದೇಶದಲ್ಲಿ ಅಂತ ನಾನು ಕೇಳ್ತೀನಿ. ಗಂಡು ಅಂತ ಹುಟ್ಟೇ ಇಲ್ವಾ ಅಂತ ಕೇಳ್ತೀನಿ ನಾನು ಈ ವಿಷಯಕ್ಕೆ ಬಂದರೆ. ಯಾಕೆ ಹೇಳೋಕ್ಕಾಗಿಲ್ಲ ನಿಮ್ಮ ಕೈಲಿ? ಯಾಕೆ ಗೊತ್ತಿಲ್ವಾ? ಭಯನಾ? ವೈ ಏನು ಕಾರಣ? ಏನು? ಯಾಕೆ ಸುಮ್ಮನೆ ಬೊಗಳೆ ಬಿಡೋದು ತಪ್ಪಲ್ವಾ? ಇದು ಜನಗಳನ್ನ ದಿಕ್ಕು ತಪ್ಪಿಸೋದು. ಈ ಶಾಪ ಯಾರಿಗೆ ತಟ್ಟತ್ತೆ? ಹೇಳೋರು ತಟ್ಟತ್ತೆ. ಯಾಕೆ ಬೇಕಿದೆ ಇದು? ನಿಮ್ಗೆ ಎಷ್ಟು ಬೇಕು ಹಣ ತೊಗೊಳ್ಳಿ, ಸತ್ಯ ಹೇಳಿ, ನಿಖರವಾದ ಮಾಹಿತಿ ತೋರಿಸಿ. ಏನಮ್ಮ, ತೊಗೊಂಡವರು ಕೊಟ್ಟವ್ರು ಇಬ್ಬರು ಸೇಫ್. ನಾವು ಏನೋ ಅವ್ರು ಕೊಡ್ತಾರೆ ಅಂದ್ಬಿಟ್ಟು ಏನೋ ಒಂದು ಸುಳ್ಳು ಹೇಳಿ ಕಳಿಸ್ಬಿಟ್ರೆ ಆ ಪಾಪದ ಹಣ ಮುಟ್ಟಬಾರ್ದು. ಹಣ ಆರೋಗ್ಯದ ಹಣನೇ ಆಗಬೇಕದು. ಇದು ಹೇಳ್ತಕ್ಕಂಥ ಯಾವುದೇ ವ್ಯಕ್ತಿ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ಅಡ್ವೈಸ್ ಮಾಡ್ತಾ ಇಲ್ಲ, ಅದು ವೈಯಕ್ತಿಕ. ಆದರೆ ಸತ್ಯ ಹೇಳೋದನ್ನು ಕಲಿಬೇಕು. ಇದನ್ನು ಮಾಡಿದ್ರೆ ಇದಾಗತ್ತೆ, ಇದು ತಪ್ಪು. ಈಗ ಇಂಥ ಕುಟುಂಬ ಎಷ್ಟಿಲ್ಲ. ಈಗ ಇವರಿಬ್ಬರು ಹೆಣ್ಣೆಂಗಸು ಸೇರಿಕೊಂಡ್ರು ಮನೆಯಲ್ಲಿ. ಅಲ್ಲಮ್ಮ, ಗಂಡಸರಿಲ್ಲದ ಮನೆ ಆಯ್ತು ಇವಾಗ. ಎಂತಹ ಘೋರ ಅಪರಾಧ ಅಲ್ವಾ? ಅಮ್ಮ, ನಿನ್ಗೆ ಅರ್ಥ ಆಯ್ತಾ? ಬೇಜಾರಾಯ್ತಾ? ಹಲೋ ಸುಜಾತ, ಕರೆ ಕಟ್ಟಾಗಿರ್ಬೇಕು ಗುರುಜಿ. ಸೊ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಹಾಂ ಕೇಳಿಸ್ತಿದೆ ಗುರುಜಿ. ನೀನು ಫಸ್ಟು ಸತ್ತಿದ್ದು ಕಾರಣ ಏನು ಅಂದರೆ ನಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ರಹಸ್ಯವನ್ನು ತಿಳ್ಕೊಳ್ತಕ್ಕಂಥದ್ದು ಒಂದನೇ ಕೆಲಸ. ಎರಡನೇದು, 1 ವರ್ಷದಲ್ಲಿ ಇಬ್ಬರು ಸಾವಾಗಿರುವ ಕಾರಣದಿಂದಾಗಿ ಇವರಿಗೆ ಯಾವ ಜಾಗದಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು ಸಂಸ್ಕಾರಗಳನ್ನು, ಇದೆಲ್ಲ ಸತ್ಯ ತಿಳ್ಕೊಂಡ್ರೆ ನೀನು ಮೊದಲು ತುಂಬ ಒಳ್ಳೆಯದು. ನೀವು ಇಟ್ಕೊಂಡಿರೋ ಹೆಸರೇ ಮೊದಲನೇ ಅಪರಾಧ. ಯಾಕೆ ಬೇಕಿತ್ತಮ್ಮ ಸುಜಾತ? ಅದಕ್ಕಿದು ಬದ್ಧ ವೈರಿ.
ನಿನ್ನ ಹೆಸರು ಬಗ್ಗೆ ತಿಳ್ಕೊ, ನಿಮ್ಮ ಕುಟುಂಬದ ಬಗ್ಗೆ ತಿಳ್ಕೊ, ಮುಂದೆ ಏನು ಮಾಡಬೇಕು, ಏನು ಕಾಯ್ತು ಅಂತ ತಿಳ್ಕೊ ತಾಯಿ, ಹೆದರ್ಕೋಬೇಡ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸುಜಾತ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ ಅಕ್ಷಯ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್, ಆನೇಕಲ್ನಿಂದ ಮೇಡಮ್. ಹಾಂ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಸರ್. ನಾರಾಯಣ, ಹೇಳಪ್ಪ. ಸರ್, ಅವನು ಹುಟ್ಟಿದ ದಿನ 27ನೇ ತಾರೀಕು. ಅಣ್ಣ ಒಂದು ನಿಮಿಷ, ನೀನು ಡೇಟ್ ಹೇಳಿದ್ರೆ ನಾನು ಏನು ಹೇಳಲ್ಲ. ಹುಟ್ಟಿದ್ದು ಏನಾದ್ರು ದಾಖಲಾತಿ ಇದ್ರೆ ಹೇಳು. ನಾನು ಡೇಟ್ ಹೇಳೋದು, ನಾನು ಪಂಚಾಂಗ ಹೇಳೋ, ಜ್ಯೋತಿಷಿ ಹೇಳಲ್ಲ ನಾನು. ನಿನ್ನ ನಕ್ಷತ್ರ ಗೊತ್ತಿದೆಯಾ? ನಕ್ಷತ್ರ ಗೊತ್ತಿಲ್ಲ ಸರ್, ರಾಶಿ ಮಾತ್ರ ಮೇಷರಾಶಿ. ಅಯ್ಯೋ ದೇವರೇ, ಇನ್ನೂ ನಾವೆಲ್ಲ ಬದುಕಿದ್ವಲ್ಲ ನಮ್ಮ ಭಾರತ ದೇಶದಲ್ಲಿ ಅಂತ ನಿಜಕ್ಕೂ ಬೇಜಾರಾಗ್ತಾ ಇದೆ. ಅಲ್ಲಪ್ಪ, ನಾವು ಹುಟ್ಟಿದಕ್ಕೊಂದು ದಾಖಲಾತಿ ಬೇಡವಾ ಅಣ್ಣ? ಎಷ್ಟು ವಯಸ್ಸು ನಿಂಗೆ? ಹಲೋ, ಹೇಳಿ ಸರ್. ಎಷ್ಟು ವಯಸ್ಸು? 29 ವರ್ಷ ಸರ್. ಮದುವೆ ಆಯ್ತಾ? ಇದೆ ಸರ್. ಇನ್ನೂ ಆಗಿಲ್ಲ? ಇನ್ನೂ ಆಗಿಲ್ಲ ಸರ್. ಯಾಕೆ ಮಾಡ್ಕೊಂಡಿಲ್ಲ? ಅವ್ನಿಗೆ ನಿಂತ್ಕೊಂಡು ನೆರೆನೇ ಇಲ್ಲ, ದುಡಿಬೇಕು, ಸಂಪಾದನೆ ಮಾಡಬೇಕು ಅನ್ನೋ ಇದೇ ಇಲ್ಲ. ಸಂಪಾದನೆ ಮಾಡಿ ಮದುವೆ ಮಾಡ್ಕೊತೀಯಾ? ಅದೇ ಅವನ ಜೀವನಕ್ಕಾರ ಒಂದು ದಾರಿ ಬೇಕಲ್ಲ ಸರ್. ಅಲ್ಲ, ಸಂಪಾದನೆ ಆಗೋದೇ ಇಲ್ಲ, ಹಂಗಾರೆ ಮದುವೆ ಮಾಡ್ಕೊಳಲ್ವಾ? ಮಾಡ್ಕೋಬೇಕು ಸರ್. ಅಲ್ಲಪ್ಪ, ಯಾವ ನಂಬಿಕೆ ಮೇಲೆ ಸಂಪಾದನೆ ಆಗತ್ತೆ ಅಂತೀಯ ನೀನು? ಹೇಳು, ನಿನ್ನ ಹೆಸರೇನು ಹೇಳಿದೆ? ನಿನ್ನ ಹೆಸರೇನಪ್ಪ? ಅಕ್ಷಯ ಅಂತ ಸರ್. ಅಯ್ಯೋ ದೇವ್ರೆ, ಅಕ್ಷಯ ಅಂತ ಹೆಸರಿಟ್ಕೊಂಡಿದ್ಯಾ ಸರಿ. ವಾರ ಹುಟ್ಟಿದ್ ಗೊತ್ತಾ ಆಧಾರು? ಶುಕ್ರವಾರ ಬೆಳಗ್ಗೆ 8 ಗಂಟೆ ಸರ್. ಓಕೆ, ನಿಮ್ಮ ತಂದೆ ಎಲ್ಲಿದ್ದಾರೆ? ಮಹದೇವಪ್ಪ ಅಂತ ಸರ್. ನಿಮ್ಮ ತಂದೆ ಎಲ್ಲಿದ್ದಾರೆ ಅಂತ ಕೇಳಿದೆ. ಆನೇಕಲ್ಲೇ ಇದ್ದಾರೆ ಸರ್. ಏನು ಮಾಡ್ತಾರೆ? ಸರ್, ಅವ್ರಿಗೂ 65 ವರ್ಷ ಆಯಿತು. ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದು ಮನೇಲಿ ಇದ್ದಾರೆ ಸರ್. ಓಕೆ, ಈಗ ನೀನು ಬೆಳಗ್ಗೆ ಎಷ್ಟೊತ್ತು ಕೇಳ್ತೀಯ ಹೇಳಪ್ಪ? ಬೆಳಗ್ಗೆ 7 ಗಂಟೆ 7:15 ಹೇಳ್ತೇನೆ ಸರ್. ಏನು ಅಷ್ಟು ಬೇಗ ಯಾಕೆ ಹೇಳೋದು? ಒಂದು 9:30 10 ಕೇಳೋದಲ್ವಾ? ಸರಿನಾ ಇದು? ನೀನು ಬೆಳಗ್ಗೆ ಹೊತ್ತು ಹೇಳ್ತೀರ ಸರಿನಾ? ತಪ್ಪು ಸರ್, ತಿಳ್ಕೋಬೇಕು. ನೀ ತಿಳ್ಕೊಳ್ಳೋದು ಯಾವ? 29 ವರ್ಷ ಆಯ್ತಲ್ಲಣ್ಣ. ಹಾಂ, ನಾಳೆಯಿಂದ ಸೂರ್ಯನನ್ನು ನೀನು ಬರ್ಮಾಡ್ಕೋಬೇಕು. ನೀನೇನು ಮಾಡ್ತಾ ಇದ್ದೀಯ ಅಂದರೆ, ನೀನೇ ಬಾ, ನೋಡ್ಕೊಂಡು ಹೇಳ್ತೀನಿ. ಈ ಸೋಮಾರಿತನವನ್ನು ಬಿಡಬೇಕು. ನೀನು ಮದುವೆಗಾಗಿ ಕೇಳ್ತೀಯೋ, ಆರೋಗ್ಯಗಾಗಿ ಕೇಳ್ತೀಯೋ, ನೀನು ಏನಕ್ಕಾರು ಕೇಳು. ನೀನು ಬೆಳಿಗ್ಗೆ ಹೇಳೋದು, ರಾತ್ರಿ ಮಲಕ್ಕೊಳ್ಳೋದನ್ನ ಕರೆಕ್ಟ್ ಟೈಮ್ ಮೇಂಟೈನ್ ಮಾಡೋದಕ್ಕೆ ನೀನು ಪ್ರಯತ್ನ ಮಾಡಿದ್ರೆ ಅಣ್ಣ, ನಿನ್ನ ಅಕೌಂಟ್ ಓಪನ್ ಆಗತ್ತೆ. 29 ದಿನದಲ್ಲಿ ಈಗ ಹುಟ್ಟಿದ್ದು ಅಂತ ಅನ್ಕೋ, 29 ವರ್ಷ ಅನ್ಕೋಬೇಡ. ಯಾಕೆ ಅಂದರೆ ನಾವು ತಿಳ್ಕೊಳ್ಳೋವರೆಗೂ ಎಲ್ಲಿವರೆಗೂ ನಾವು ಶುಭ ಅಂತ ನಮ್ಗೆ ಸಿಕ್ಕಲ್ಲ. ಗೊತ್ತಾಯ್ತಾ? ಅಷ್ಟು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡು. ಥ್ಯಾಂಕ್ ಯು ಅಕ್ಷಯ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ, ನಿಮ್ಮ ಹೆಸರೇನು? ಹಲೋ, ನಮಸ್ಕಾರ, ನಿಮ್ಮ ಹೆಸರೇನು? ಪಾಂಡವಪುರದಿಂದ. ಹಾಂ, ಹೆಸರೇನು ಹೇಳಿಮ್ಮ? ಕೇಳಬೇಕಿತ್ತು. ಹಾಂ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಮ್ಮ. ಅಣ್ಣನ ಮದುವೆ ಬಗ್ಗೆ ಕೇಳಬೇಕಿತ್ತು ಗುರುಗಳೇ. ಮದುವೆ ಬಗ್ಗೆ ಅಂದ್ರೇನು? ಮಾಡ್ಕೋಬೇಕಾ ಮಾಡ್ಕೋಬಾರ್ದ ಅಂತನ? ಏನು ಕರೆಕ್ಟಾಗಿ ಮಾತಾಡಿ. 35 ವರ್ಷ ಆಯ್ತು, ಯಾವ ಹುಡುಗಿ ತೋರಿಸಿದ್ರು ಇಷ್ಟ ಆಗಲ್ಲ ಅಂತಂತಾರೆ. ಏನು ಮಾಡ್ತಾ ಇರೋದು ನಿಮ್ಮಣ್ಣ? ಅವರು ಸಂಗೀತದ್ದು ಇದ್ರಲ್ಲಿದ್ದಾರೆ. ಏನು ನಕ್ಷತ್ರ ನಿಮ್ಮಣ್ಣಂದು? ಪುನರ್ವಸು ನಕ್ಷತ್ರ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ ಇವಾಗ 5 ವರ್ಷ ಆಯ್ತು ಕಟ್ಸಿದ್ದಾ? ಹೌದು, ಕಟ್ಟಿ. ನೀನೇನು ಮಾಡ್ತಿದ್ಯಮ್ಮ? ನಂದು ಮದುವೆ ಆಯ್ತು, ಗಂಡ ತೀರೋದ್ರು. ಎಷ್ಟು ವರ್ಷ ಆಯಿತು? ಅವ್ರು ತೀರೋಗಿ 3 ತಿಂಗಳು ಆಯ್ತದಂತೆ. ನಿನಗೆ ವಯಸ್ಸೆಷ್ಟು? ನನಗೆ 33.5 ವರ್ಷ ನಡೀತು. ಈಗ ನಿನ್ಗೆ ಬೇಜಾರಾಗ್ತಾಯಿಲ್ಲ? ಇಷ್ಟು ಬೇಗ ನನಗೆ ದಾಂಪತ್ಯ ಬ್ರೇಕ್ ಆಯಿತು ಅಂತ ಬೇಜಾರಾಗ್ತಾ ಇಲ್ವಾ? ಆಗುತ್ತೆ. ಒಂದು ನಿಮಿಷ, ಆಗುತ್ತೆ ಅಂತ ತಳ್ಬೇಡ ಮುಂದಕ್ಕೆ. ಮತ್ತು ನಿಮ್ಮ ಅಣ್ಣಂಗೆ ಮದುವೆ ಯಾಕೆ ಹೇಳಮ್ಮ? ನನ್ನ ಜೀವನನೇ ಬೇರೆ, ಅವ್ರ ಜೀವನ. ಅದು ಹೆಂಗಾಗತ್ತಮ್ಮ? ನಿಮ್ಮಪ್ಪ ನಿಮ್ಮ ಅಮ್ಮನ ಹೊಟ್ಟೆಯಲ್ಲೇ ಹುಟ್ಟಿರೋದು ನೀವು. ಅದೆಂಗೆ ಅವನು ಬೇರೆ ನಿಂದು ಬೇರೆ ಆಗತ್ತೆ? ಸರಿ, ನೀನು ಹೇಳ್ತಿರೋದು ಒಪ್ಕೋತೀನಿ. ಆದರೆ ದಾಂಪತ್ಯ ಕುಂಠಿತವಾಗೋದಕ್ಕೆ ಕಾರಣ ಏನು ಅಂತ ನೀನು ತಿಳ್ಕೊ ಸದ್ಯ. ಆಮೇಲೆ ನಿಮ್ಮ ಅಣ್ಣಂದು ಪಿಕ್ಚರ್ ಸಿಕ್ಕತ್ತೆ. ಯಾಕೆ ಅಂದರೆ ನಿಮ್ಮಣ್ಣ ಮಾತಾಡ್ತಕ್ಕಂತಹ ಒಂದು ವಿಚಾರ, ಯೋಚನೆ ಮಾಡೋ ವಿಚಾರ ಕರೆಕ್ಟಾಗಿದೆಯಾ? ಅಂದರೆ ಅವರು ಈಗಿನ ಕಾಲದಂಗಿದೆ ಲೈಫ್ ಸ್ಟೈಲು. ಅದೇನೇ ಅಮ್ಮ, ಮದುವೆ ಮಾಡ್ತಕ್ಕಂಥ ವಿಚಾರ ಯಾವಾಗಲೂ ತಿಳ್ಕೊ. ಅವನಿಗೆ ಬೇಕು ಬೇಡ. ಈ ಪರಿಸ್ಥಿತಿಯಲ್ಲಿ ಮಣ್ಣ ಇರೋ ದೆಸೆಯಿಂದ ಮದುವೆಗೆ ಹುಡುಗಿನ ಹೇಗೆ ಒಪ್ಕೋತಾನೆ? ಕರ್ಕೊಂಡೋದ್ರೆ ಜೊತೆಲಿ ಬರ್ತಾನೆ, ನೋಡಿದ್ರೆ ನೀವೇ ನೋಡಬೇಕು. ಅವನು ನೋಡೋಕೆ ಇಷ್ಟ ಇಲ್ಲ, ತಲೆ ಮೇಲೆ ಕೆತ್ತೋದು ಕಷ್ಟ. ಯಾಕಿರ್ಬೋದು ಅಂತೀಯ? ನಿನಗೆ ಹೇಳ್ತೀನಿ, ಮದುವೆ ಆಗಿದೆ ನಿನಗೆ ಅನುಭವ.
ಅವನಿಗೆ ಹುಡುಗಿ ನೋಡೋಕ್ಕೆ ಇಷ್ಟ ಆಗಲ್ಲ. ಏನಿರ್ಬೋದು? ನಿನ್ಗೆ ಅರ್ಥ ಆಯ್ತಾ? ಅವರು ವೃತ್ತಿನ ಗೌರವಿಸಂತ ಹುಡುಗಿ ಸಿಗ್ಬೇಕು ಅಂತ ಹೇಳಿ. ಜೀವಮಾನದಲ್ಲಿ ಸಿಕ್ಕಲ್ಲ. ಯಾಕೆ ಅಂದರೆ ನಿಮ್ಮ ಅಮ್ಮನ ಮನೆ ಸ್ಟೋರಿ ನೋಡ್ಕೊ. ಅಂದರೆ ನಿಮ್ಮ ತಾಯಿ ಎಷ್ಟು ಆರೋಗ್ಯವಾಗಿದ್ದಾರೆ, ಎಷ್ಟು ನೆಮ್ಮದಿಯಾಗಿ ದಾಂಪತ್ಯವನ್ನು ನಡೆಸ್ತಾ ಇದ್ದಾರೆ. ನಿನಗೆ ಖುಷಿ ಆಗಿದೆಯಾ? ನಮ್ಮ ತಂದೆ ತಾಯಿ ಖುಷಿಯಾಗಿದ್ದಾರೆ ಅಂತ ಅನ್ಸುತ್ತಾ? ಇಲ್ಲ, ಅವರು ಯಾವಾಗ್ಲೂ ಜಗಳ ಆಡ್ತಾನೆ. ಹಂಗಿದ್ದ ಮೇಲೆ ಮಕ್ಕಳಿಗೇನು ಸಿಗುತ್ತೆ? ಜೆರಾಕ್ಸು. ಅಪ್ಪ ಅಮ್ಮ ಏನು ಅನುಭವಿಸೋರೋ ಮಕ್ಕಳಿಗೂ ಅದೇ. ಯಾಕೆ? ನಾವು ಬದಲಾವಣೆ ಆಗಬೇಕು ಅಂತ ನೀವು ತೀರ್ಮಾನ ತಗೊಳ್ಳಿಲ್ಲ. ಅಪ್ಪ ಅಮ್ಮ ನಮ್ಮ ಮಕ್ಕಳು ಬದಲಾವಣೆ ಮಾಡಬೇಕು ಅಂತ ಅವ್ರು ತೀರ್ಮಾನ ತಗೊಳ್ಳಿಲ್ಲ. ನಾನು ಒಂದಂತೂ ಹೇಳ್ತೀನಿ, ದಯವಿಟ್ಟು ಹುಡುಗಿ ತೋರ್ಸೋಕ್ಕೆ ಹೋಗೋದು, ಮದುವೆ ಆಗತ್ತೆ ಅಂತ ಅಂದ್ಕೊಂಡು ಯೋಚನೆ ಮಾಡೋದು ಇದನ್ನು ಬಿಟ್ಟು ಪುನರ್ವಸು ನಕ್ಷತ್ರಕ್ಕೆ ಹುಟ್ಟಿದ ಕಾರಣ ಏನು? ಜೊತೆಯಲ್ಲಿ ಒಡ ಹುಟ್ಟಿದವರು ಏಳಿಗೆಯನ್ನು ಕೊಡುವುದಿಲ್ಲ ಅಂದರೆ ನೀನು ಸೇರ್ಕೋತೀಯಾ? ಅಥವಾ ಎಷ್ಟು ಜನ ಹೋಗಿರ್ತಕ್ಕಂಥದ್ದು, ಅಭಾಷಣ ಆಗಿರ್ತಕ್ಕಂಥದ್ದು ಕುಟುಂಬ, ಸಹೋದರ ಸಹೋದರಿ, ಇವರು ಏಳಿಗೆ ಆಗಲ್ಲ. ಇದನ್ನು ನಾನು ತಿಳ್ಕೊಳಕ್ಕೆ ಆಗಿಲ್ಲ ಪಾಪ ನಿಮ್ಮ ಅಪ್ಪ ಅಮ್ಮನ ಕೈಯಲ್ಲಿ. ಇದೆಲ್ಲ ನಂಬಿಕೆ ಇದೆಯೇನಮ್ಮ ನಿಮ್ಮ ಅಪ್ಪ ಅಮ್ಮನಿಗೆ ತಿಳ್ಕೊಬೇಕು ಅಂತ? ನಮ್ಮ ಅಮ್ಮನಿಗೆ ತುಂಬಾ ನಂಬಿಕೆ. ನಿಮ್ಮ ಅಮ್ಮನಿಗಿದೆ? ನಿಮ್ಮ ಅಪ್ಪನಿಗೆ? ನಿಮ್ಮ ಅಪ್ಪನಿಗೆ ಅವ್ರಿಗೂ ಇದೆ. ಅವರು ಏನಾಗ್ತಾರೆ. ಸರಿ, ಓಕೆ. ನಾನು ಹೇಳೋದು ಅರ್ಥ ಆಯ್ತಾ? ನೀನು ಫಸ್ಟು ನಿನ್ನ ಜೀವನದಲ್ಲಿ ದುರಂತ ಏನು ಅಂತ ತಿಳ್ಕೊಂಡ್ರೆ ನಿಮ್ಮ ಅಣ್ಣನ ಸ್ಟೋರಿ ಸಿಕ್ಕತ್ತೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು, ಯೋಚನೆ ಮಾಡಬೇಡ. ಇದಕ್ಕೆ ನೀನು ಒಂದು ಕೆಲಸ ಮಾಡಬೇಕು. ಆಂಜನೇಯ ದೇವಸ್ಥಾನಕ್ಕೆ 5 ದಿನ ರೆಗ್ಯುಲರ್ ಆಗಿ ನಿಮ್ಮಮ್ಮ ಹೋಗಬೇಕು, ನೀನಲ್ಲ. 5 ದಿನ. ಇಲ್ಲ ನಿಮ್ಮ ಅಣ್ಣನಿಗೆ ಹೇಳಿ ಹೋಗಾಗತ್ತಾ? ಅವ್ರ ಅಪ್ರಾಣೆ ಹೋಗಲ್ಲ ಅವನು. ಯಾಕೆಂದರೆ ಅದು ನಂಬಿಕೆನೇ ಇಲ್ಲ ಅವನಿಗೆ. ಅದರಿಂದ ಒಳ್ಳೇದು ಹೆಂಗಾಗತ್ತೆ? ಮದುವೆ ಹಾಕಬೇಕು, ಆರಾಮಾಗಿ ಸೋಷಲ್ ಸರ್ವಿಸ್ ಮಾಡ್ಕೊಂಡು ಬಿಟ್ಬಿಡು. ಹಂಗಂತ ಬಿಟ್ಬಿಡು ಅಲ್ಲ. ಫಸ್ಟು ನಿಮ್ಮ ಅಣ್ಣನಿಗೆ ಆಸಕ್ತಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ನಿಮ್ಮ ಅಣ್ಣ ತಿಳ್ಕೊಂಡ್ರೆ ಮದುವೆ ಆಗತ್ತೆ. ಒಳ್ಳೇದಾಗಲಿ. ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಶಾಂತಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಹೆಸರುಘಟ್ಟ ಮೇಡಮ್. ನಮಸ್ತೆ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ಹರಿ ಓಂ ಗುರುಜಿ. ನಾರಾಯಣ, ಹೇಳಮ್ಮ. ನಮ್ಮ ಮಗಳು ಕೇಳ್ಬೇಕಿತ್ತು ಗುರುಜಿ. ಏನು ಕೇಳಬೇಕು? ಅವಳಿಗೆ ಆರೋಗ್ಯ ಸ್ವಲ್ಪ ಏರುಪೇರು ಆಗ್ತಿದೆ. ಎಷ್ಟು ವಯಸ್ಸು? ಏನು ಹೆಸರು? ಏನು ನಕ್ಷತ್ರ? 21. ಚಿತ್ರ. ಏನು ಹೆಸರು? ಚಿತ್ರನಾ? ಚಿತ್ರ ಸರ್. ನಕ್ಷತ್ರ ಏನು? ನಕ್ಷತ್ರ ಅಶ್ವಿನಿ ನಕ್ಷತ್ರ, ಮಿಥುನ ಲಗ್ನ, ದ್ವಿತೀಯ ಶುಕ್ಲ ತಿಥಿ. ಈಗ ಅವಳ ಬಗ್ಗೆ ಏನು ಬೇಕು? ಆರೋಗ್ಯನಾ? ಆರೋಗ್ಯ ಸೀನು ಜಾಸ್ತಿ, ಕೋಲ್ಡ್ ಜಾಸ್ತಿ ಆಗುತ್ತೆ. ಓಕೆ. ಮೂಗು ಕಟ್ಕೊಳ್ಳೋದು? ಮೂಗು ಕಟ್ಕಾಣುತ್ತೆ ಗುರುಜಿ. ಅಲ್ಲ, 21 ವರ್ಷದಿಂದ ಏನು ಮಾಡ್ತಾ ಇದ್ದೀರಾ ನೀವು? ಮೂಗು ಕಟ್ಕೊಳ್ತಕ್ಕಂಥ ವಿಚಾರ, ಉಸಿರಾಟನೇ ಚೆನ್ನಾಗಿದೆ. ನಿಮ್ಮ ಹತ್ರನೇ ಬಂದಿದ್ದೀವಿ. ಸರಿ, ಏನು ಮಾಡಿದ್ರಿ? ಬಂದು ಏನು ಮಾಡಿದ್ರಿ ಅಂತೆ? ಏನು ಮಾಡಿದ್ರಿ? ನಾನೇನು ಹೇಳಿದೆ, ನೀವೇನು ಮಾಡಿದ್ರಿ? ಯಾವ ಸ್ನಾನ ಮಾಡಿದ್ವಿ? ಮೃತ್ತಿಕಾ ಸ್ನಾನದವರೆಗೂ ಆಗಿದೆ ಗುರುಜಿ. ಸರಿ, ಮುಂದಕ್ಕೆ ಯಾಕೆ ಹೋಗಲಿಲ್ಲ? ಮುಂದಕ್ಕೆ ಬರೋಕ್ಕೆ ಆಗ್ತಿರ್ಲಿಲ್ಲ ಗುರುಜಿ. ಒಂದು ವಿಷಯ ತಿಳ್ಕೊಬೇಕು. ಯಾಕೆ ಅಂತಂದರೆ ನಮಗೆ ಒಳ್ಳೇದು ಪಡ್ಕೋಬೇಕಾದ್ರೆ ಈ ಥರ ವಿಘ್ನಗಳಾಗತ್ತೆ. ದುಡ್ಡು ಸಿಕ್ಕಲ್ಲ, ಟೈಮ್ ಸಿಕ್ಕಲ್ಲ, ಬೇಜಾರಾಗತ್ತೆ. ಅದಕ್ಕೇನು ಮಾಡಬೇಕು? ನಿಂತ್ಕೋಬೇಕು ಬಿಗಿಯಾಗಿ. ಈಗ ಅಶ್ವಿನಿ ನಕ್ಷತ್ರದ ಮಗು ಹುಟ್ಟದ ಮೇಲೆ ಅವಳು ನಿದ್ದೆ ಕ್ವಾಲಿಟಿ ಚೆನ್ನಾಗಿದೆಯೇನಮ್ಮ? ಮತ್ತು ಈಗ ಇದನ್ನು ರಿಪೇರಿ ಮಾಡಬೇಕು ಅಂತಂದರೆ ಊಟದ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥದ್ದು, ಮತ್ತು ಬೆಳಿಗ್ಗೆ ಸಂಜೆ ತಪ್ಪದೇನೆ 40 ನಿಮಿಷ ಕಾಲಾಡಿಸ್ಬೇಕು, ಅಂದರೆ ವಾಕ್ ಮಾಡಬೇಕು. ಅದನ್ನು ನೀವು ಫಸ್ಟು ಹೇಳಿ, ವಾಕ್ ಮಾಡಮ್ಮ ಅಂಥೇಳಿ. ಒಂದು. ಎರಡನೇದಾಗಿ ಅವಳು ಕೋಪ, ಬೇಜಾರು ಎರಡರಲ್ಲಿ ಯಾವ್ದು ಜಾಸ್ತಿ? ಕೋಪ ಜಾಸ್ತಿ. ಈಗ ಆ ಕೋಪ ಬರ್ತಕ್ಕಂತಹ ಒಂದು ವಿಷಯಕ್ಕೇನಪ್ಪ ಅಂತಂದರೆ ನೀವು ಬೆಳಗ್ಗೆ ಸಂಜೆ ನಾನು ಹೇಳಿದ್ದನ್ನು ಮಾಡಿಸ್ತಕ್ಕಂಥದ್ದು ಒಂದು ವ್ಯವಸ್ಥೆಯನ್ನು ಮಾಡಿಸಿ, ಆಮೇಲೆ ಆಂಜನೇಯನ ದೇವಸ್ಥಾನಕ್ಕೋ ಶಿವನ ದೇವಸ್ಥಾನಕ್ಕೋ ನೀವು ಒಂದು 5 ದಿನನೂ ಒಂದು ಸೇವೆ ಮಾಡಮ್ಮ. ಏನು ರಂಗೋಲಿ ಹಾಕೋದು ಅಥವಾ ಬಾಗಿಲು ಕ್ಲೀನ್ ಮಾಡೋದು, ಏನಾದ್ರು ಒಂದು ಸೇವೆ ಮಾಡು. ಬರಲಿಕ್ಕೆ, ಮುಂದೆ ತಿಳ್ಕೊಳ್ಳೋಕ್ಕೆ, ಕ್ಲೀನ್ ಮಾಡೋಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ. ಎದುರ್ಕೋಬೇಡ, ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಶಾಂತಮ್ಮ, ಕರೆ ಮಾಡಿದ್ದಕ್ಕಾಗಿ. ನಮಸ್ಕಾರ ಚೈತ್ರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕೊಪ್ಪಳದಿಂದ. ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ತೆ ಗುರುಜಿ. ನಾರಾಯಣ, ಹೇಳಮ್ಮ. ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಮಗನ ಮಗಳ? ಮಗಳು. ಎಷ್ಟು ವಯಸ್ಸು? 7 ವರ್ಷ ಕಂಪ್ಲೀಟ್ ಆಯ್ತು, ಇವಾಗ 8ನೇ ವರ್ಷ. ಏನು ನಕ್ಷತ್ರ? ರೋಹಿಣಿ ನಕ್ಷತ್ರ. ಓಕೆ. ಈಗ ನಿಮ್ಮ ಯಜಮಾನ್ರು ಏನು ಮಾಡೋದು? DF ಅಂತ ಹೇಳಿ ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಇದ್ದಾರೆ. ಹಾಂ. ನಿಮಗೆ ತಂದೆ ತಾಯಿ ಎಲ್ಲಿದ್ದಾರೆ? ನಮ್ಗೆ ತಂದೆ ತಾಯಿ ಇದ್ದಾರೆ. ಎಲ್ಲಿ? ಹುನಗುಂದದಲ್ಲಿ ಇದ್ದಾರೆ ಅವರು.
ಓಕೆ. ನಿಮ್ಮ ಅತ್ತೆ ಮಾವ ನಮ್ಮ ಅತ್ತೆ ಮಾವ ನಮ್ಮೂರಲ್ಲಿ ಇದ್ದಾರೆ, ತುರುಡಿಗೆ ಅಂತೇಳಿ. ಅವ್ರ ಜೊತೆಲಿ ಯಾರಿದ್ದಾರೆ? ಅವ್ರ ಜೊತೆ ನಮ್ಮ ಭಾವನ ಹೆಂಡತಿ ಅವರಿದ್ದಾರೆ. ಓಕೆ. ಈಗ ಮಗು ವಿಚಾರದಲ್ಲಿ ರೋಹಿಣಿ ನಕ್ಷತ್ರ ಅಂತಕ್ಕಂಥ ವಿಷಯ ತಿಳ್ಕೊಂಡಮ್ಮ ನೀನು? ಇಲ್ಲ ಗುರುಜಿ, ಅದಕ್ಕೆ ಕಾಲ್ ಮಾಡಿದ್ರು. ನನಗೂ ಅವ್ರ ಬಗ್ಗೆ ತಿಳ್ಕೊಬೇಕಂತ ಬಹಳ ಆಸಕ್ತಿ ಇದೆ. ಕೂತಲ್ಲೇ ನಂಗೆ ಅಲ್ಲ, ನೀನು ಕೂತು ಜಾಗದಲ್ಲಿ ತಿಳ್ಕೊಬೇಕು ಆಸಕ್ತಿ ಅಂದರೆ ಹೆಂಗಾಗತ್ತೆ ಅದು? ಇಲ್ಲ ಗುರುಜಿ, ನಮ್ಮ ಸರ್ಗೆ ಅವರು ಇದು ಇಲ್ಲ ಗುರುಜಿ, ನಾನೇ ಇದು ಮಾಡೋದು. ಅವ್ರು ನಂಬಲ್ಲ ಗುರುಜಿ ಅವರು. ಹೆಣ್ಮಗು ತಾನೇ? ಹಾ, ಹೆಣ್ಮಗು ಗುರುಜಿ. ಓಕೆ. ಸೋದರತ್ತೆ, ಮಗುವಿಗೆ ಸೋದರತ್ತೆಯರು ಎಷ್ಟು ಜನ? 4 ಜನ ಇದ್ದಾರೆ. ಆ 4 ಜನದ ಹಿಸ್ಟ್ರಿ ಈ ಮಗುನಲ್ಲಿ ಇರುತ್ತೆ. ಅರ್ಥ? ಆ 4 ಜನದಲ್ಲಿ ಏನಿರುತ್ತೆ ಜೀವನ ಅಂತಕ್ಕಂಥದ್ದು, ಅದರ ಸತ್ಯ ಈ ಮಗುವಿನಲ್ಲಿ ಮೆಸೇಜ್ ಇರುತ್ತೆ. ಹಾ ಗುರುಜಿ. ಅರ್ಥ ಆಯ್ತಾ ನಾನು ಹೇಳಿದ್ದು? ಇಲ್ಲ ಗುರುಜಿ. ರೋಹಿಣಿ ನಕ್ಷತ್ರದಲ್ಲಿ ಮಗು ಹುಟ್ಟಿದರೆ ಜನ್ಮ ಕೊಟ್ಟ ತಂದೆ ಯಾವ ಕಾರಣಕ್ಕೂ ಧರ್ಮಕ್ಕೆ ದೂರ, ಅವ್ರದೇ ಇಷ್ಟ, ಅವ್ರ ಇಷ್ಟ ಬಂದಂಗೆ ನಡ್ಕೊಳ್ಳೋದು. ಹಾ ಗುರುಜಿ, ಅವ್ರು ಹೇಳಿದ್ದೆ ಡಿಸೈಡ್ ರೀ. ಮನೆಯಲ್ಲಿನೂ ಹಂಗೆ ರೀ, ಅವ್ರು ಏನು ಹೇಳ್ತಾರೆ ಅದನ್ನೇ ಕೇಳಬೇಕ್ರಿ. ಈಗ ಅದಕ್ಕೆ ನೀನು ಕೇಳೋದ್ರಿಂದ ಸುಮ್ಮನೆ ಇದ್ಬಿಟ್ಟು ಒಳ್ಳೆಯದು. ಯಾಕೆ ಅಂತಂದರೆ ಮೇಯ್ನ್ ಫೌಂಡೇಶನ್ ತಂದೆ ತಾಯಿ ಇಬ್ಬರು ಸೇರಿದ್ರೆ ಮಗುನ ಸರಿ ರಿಪಾರ್ಡೆ ಮಾಡ್ಬೋದು. ತಂದೆ ತಾಯಿ ಸೇರೇ ಮಗು ಬರುತ್ತೆ. ಹಂಗಿದ್ದ ಮೇಲೆ ಒಬ್ರಿಗಿಷ್ಟ ಒಬ್ರ ಕಷ್ಟ ಅಂದರೆ ಏನು ಕೇಳಬೇಡಿ, ಏನು ಮಾಡಬೇಡಿ, ಭಗವಂತ ಮಾಡಿದಾಗಲಿ ಅಂತ ನೇರವಾಗಿ ಸುಮ್ಮನೆ ಇದ್ಬಿಡಮ್ಮ. ನಾನೇನು ಹೇಳಲಿಕ್ಕೆ ಪ್ರಯತ್ನ ಮಾಡಲ್ಲ. ಯಾಕೆಂದರೆ ಅದನ್ನು ಮಾಡಿ ಇದನ್ನು ಮಾಡಿ ಅದೆಲ್ಲ ವಿಚಾರ ಅಲ್ಲ. ಒಂದು ಮಗು ಹುಟ್ಟಿದ್ರೆ ತಂದೆ ತಾಯಿ ಆದವರೇ ಕರ್ಮಗಳನ್ನು ಸೂತಕವನ್ನು ತೆಗಿಬೇಕು. ಸೂತಕ ತೆಗೆಯೋದು ಅಂದರೆ ನಮ್ಮಲ್ಲಿ ಸುಣ್ಣ ಬಣ್ಣ ಹೊಡೆಯೋದು ಅಂತ ಅಂದ್ಕೊಂಡಿದ್ದಾರೆ. ಅಲ್ಲ, ಜನ್ಮ ಜನ್ಮಾಂತರದ ಕರ್ಮಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಸೂತಕದ ಛಾಯೆ. ಅದೇ ರೋಹಿಣಿ ನಕ್ಷತ್ರ. ಪ್ರತಿ ನಕ್ಷತ್ರಕ್ಕೂ ಇದಿದೆ, ನಮ್ಮ ಜನಕ್ಕಿದು ಗೊತ್ತಿಲ್ಲ. ಅದಕ್ಕೆ ನೀನು ಏನು ಯೋಚನೆ ಮಾಡೋಕ್ಕೆ ಹೋಗಬೇಡ. ಎಷ್ಟು ದಿನ ಹೆಂಗೆ ನಡೆಯುತ್ತೋ ಏನಾದರೂ ಮಾಡೋಕ್ಕಾಗಲ್ಲ ಅಂಥೇಳಿ ಅಟ್ಲೀಸ್ಟ್ ಕೊನೆ ಪಕ್ಷ ನಿಮ್ಮ ಯಜಮಾನನೇನೋ ರಿಪೇರಿ ಮಾಡೋಕ್ಕೆ ಆಗುತ್ತೆ ಅನ್ನೋದಾದರೆ ಪ್ರಯತ್ನ ಮಾಡು. ಇಲ್ಲ ಅಂದರೆ ಸುಮ್ಮನೆ ಇದ್ಬಿಡು. ಇದಕ್ಕೆ ಉತ್ತರ ನಾನು ಬೇರೆ ಏನೂ ಹೇಳಲಿಕ್ಕಾಗಲ್ಲ. ಹಾಗಂತ ನೀನು ಭಯ ಬೀಳಬೇಡ, ಯೋಚನೆ ಮಾಡಬೇಡ. ತಂದೆ ತಾಯಿ ಇಬ್ಬರೂ ಸೇರಿ ತಿಳ್ಕೊಂಡ್ರೆ ಮಾಹಿತಿ ಸಿಗುತ್ತೆ. ನೋಡಿ ಪ್ರಯತ್ನ ಮಾಡು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಚೈತ್ರ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮುಳಬಾಗ್ಲಿಂದ ಅಶೋಕ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಅಶೋಕ್. ನಮಸ್ತೆ ಮೇಡಮ್. ಹಾ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ. ಹೇಳಿ ಅಶೋಕ್. ನೀವು ನಿಮ್ಮ ಹತ್ರ 2 ಸರಿ ಬಂದಿದೆ ಗುರುಗಳೇ. ಹೇಳಿ. ಮುಂದುವರ್ಸಕ್ಕೆ ಮತ್ತೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಎಷ್ಟು ತಿಂಗಳಾಯ್ತು ಬ್ರೇಕ್ ಆಗಿ? ಬ್ರೇಕ್ ಆಗಿ 4-5 ತಿಂಗಳಾಗೋದು ಗುರುದೆ. ಯಾಕಂದ್ರೆ ನಮ್ಮ ಚಿಕ್ಕಪ್ಪ ಇಬ್ರು ಆಕ್ಸಿಡೆಂಟ್ ಅಲ್ಲಿ ತೀರೋಗಿದ್ರು ಗುರುಗಳೇ, ಡಿಸೆಂಬರ್ ಅಲ್ಲಿ. ಆಕ್ಸಿಡೆಂಟ್ ಅಲ್ಲ, ಆಕ್ಸಿಡೆಂಟ್ ಅಲ್ಲಿ ಇಬ್ರು ಒಂದೇ ಸರಿ ತೀರೋಗಿದ್ರು. ಚಿಕ್ಕಪ್ಪ ಅಂದ್ರೆ ಯಾವ ತರ? ನಿಮ್ಮ ತಂದೆ? ನಮ್ಮ ತಂದೆ ತಮ್ಮ. ಓಕೆ. ಅದೇ ನಮ್ಮ ಮಗು ಬಗ್ಗೆ ಯಶವರ್ಧನ, ಮೂಲ ನಕ್ಷತ್ರ, ಧನುರ್ ರಾಶಿ. ಎಷ್ಟು ವಯಸ್ಸು? 3ನೇ ವರ್ಷ ಗುರುಗಳೇ. ಇವಾಗ ಮೊದಲನೇ ಮಗುನಾ? ಮೊದಲನೇ ಮಗುನೇ ಗುರುಗಳೇ. ಓಕೆ. ನಿಮ್ಮ ಮನೆ ಸ್ವಂತದ್ದಾ? ಸ್ವಂತದ್ದೇ ಗುರುಗಳೇ. ಎಷ್ಟು ವರ್ಷದ್ದು? ನಮ್ಮೊಂದು 20 ವರ್ಷ ಆಯ್ತು. ಮತ್ತೆ ಸ್ವಲ್ಪ ಮುಂದೆ ಕಟ್ಕೊಂಡಿದ್ದೀನಿ ಮಗ್ಗಕ್ಕೆ ಅಂತ. ಇದೆಲ್ಲ ನಿಮ್ಗೆ ತೋರಿಸಿದ್ದೀನಿ. ಒಂದು ನಿಮಿಷ. ನಿಮ್ಮ ಮನೆಯ ದಕ್ಷಿಣದ ಭಾಗ ಗೊತ್ತಾ ನಿಮಗೆ? ಗೊತ್ತು ಗುರುಗಳೇ. ದಕ್ಷಿಣ ಭಾಗದಲ್ಲಿ ಏನಿದೆ? ಖಾಲಿ ಜಾಗ ಇದೆಯಾ? ಸ್ವಲ್ಪ ಖಾಲಿ ಇದೆ, ಇನ್ನು ಸ್ವಲ್ಪ ಅಂಟ್ಕೊಂಡಿದೆ ಗುರುಗಳೇ. ಯಾಕೆ ಬೇಕಿತ್ತು? ಅಂಟಿಸ್ಕೊಂಡು ಮನೆ ಕಟ್ಬೋದಾ? ಅಂದ್ರೆ ಮೊದಲು ನಮ್ಮ ಅಪ್ಪ ಕಟ್ತಿದ್ರು ಗುರುಗಳೇ. ಅಲ್ಲ, ಅವ್ರು ಕಟ್ಸೋದು ಸರಿ. ನಿಮ್ಮ ಹೊಟ್ಟೆಯಲ್ಲಿ ಮೂಲ ನಕ್ಷತ್ರದ ಮಗು ಹುಟ್ಟಲಿಕ್ಕೆ ಇದು ಮೊದಲನೇ ಫೌಂಡೇಶನ್. ನಿಮ್ಮ ಮನೆಯ ದಕ್ಷಿಣ ದಿಕ್ಕು ಪೂರ್ಣವಾಗಿ ಕೆಟ್ಟಿದೆ. ಇದರಿಂದ ದುರಂತವಾದ ಜೀವನ ಕುಟುಂಬಕ್ಕೆ ಅವಾಗವಾಗ ಕೇಳು ಬರುತ್ತಿರುತ್ತೆ. ಸಾಲ ಆಯಿತು, ಅಥವಾ ವ್ಯಕ್ತಿ ಏನು ಹೆಚ್ಚು ಕಮ್ಮಿ ತಪ್ಪುದಾರಿಗೆ ಹೋಗ್ಬಿಟ್ಟ, ಅಥವಾ ಆಕ್ಸಿಡೆಂಟ್ ಆಯಿತು, ಅಥವಾ ದುರಾದೃಷ್ಟವಶಾತ್ ಒಂದೇ ವರ್ಷದಲ್ಲಿ ಹಲವಾರು ರೀತಿ ತೊಂದರೆಗಳಾಗೋದು, ಇದೆಲ್ಲವೂ ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ ಹಿಡ್ಕೊಂಡಿದೆ. ಅದು ವೆಲ್ಡಿಂಗ್ ಮಾಡಿಬಿಟ್ಟಿದ್ದೀರಾ ನೀವು. ಎಲ್ಲೂ ಹೋಗೋದು ಬೇಡ, ಕಷ್ಟ ಇಲ್ಲ ನಮಗೆ ಬರಲಿ ಅಂತ. ಅವ್ರು ಸಪ್ರೇಟ್ ಇದ್ದಾರೆ ಗುರುಗಳೇ. ಸಪ್ರೇಟ್ ಇರಲಿ, ಮನೆ ಅಂಟ್ಕೊಂಡಿರೋದು ಏನು ಮಾಡೋದು ದಕ್ಷಿಣದಲ್ಲಿ? ಹೌದು ಗುರುಗಳೇ. ನೋಡಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಹೇಳಿ ಗುರುಗಳೇ. ನಾಳೆ ಈ ಮಗು ಬಗ್ಗೆನೂ ನೀವು ತುಂಬ ಕಷ್ಟ ಕೊಡ್ತೀರಾ. ಯಾಕೆಂದರೆ ಮೂಲ ನಕ್ಷತ್ರ 7 ವರ್ಷದ ಒಳಗಡೆ ಕಂಪ್ಲೀಟಾಗಿ ಮಗುವನ್ನು ದತ್ತು ಸ್ವೀಕಾರ ಮಾಡಿ ಬ್ರಾಹ್ಮಣರ ಮೂಲಕವಾಗಿ ಮಗುವನ್ನು ಪಡ್ಕೋಬೇಕು ನೀವು. ನಿಮಗೆ ಮಗವನನ್ನು ಬರೋಣ ಅಂದ್ರೆ ನನ್ ಜಾಸ್ತಿ ಇದೆ. ಈ ತರ ಆಯ್ತು ಗುರುಗಳೇ, ಮುಂದೆ ಏನು ಮಾಡೋದು? ಓಕೆ, ಈ ಥರ ಆಗ್ತಾನೆ ಇರುತ್ತೆ. ನೀವು ತಲೆ ಕೆಡಿಸ್ಕೋಬಾರ್ದು. ಸತ್ತವ್ರು ಸಾಯ್ತಾ ಇರ್ತಾರೆ, ಇರೋರು ಇರ್ತಾ ಇರ್ತಾರೆ. ನಾವು ಸತ್ತವ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಜಾಗ ಖಾಲಿ ಆಯಿತು, ನೆಕ್ಸ್ಟ್ ಒಬ್ಬರು ಬರ್ತಾರೆ ಅಷ್ಟೇ. ಸೆಂಟಿಮೆಂಟ್ ಇಟ್ಕೋಬಾರ್ದು. ಸಾವು ಖಚಿತ.
ಯಾಕೆ ಅಂದರೆ ಆಗಲೇಬೇಕು, ಹುಟ್ಟಿದ ಮೇಲೆ ಸಾಯಲೇಬೇಕು. ಸೆಂಟಿಮೆಂಟ್ ಬೇಡ. ನೀವು ಮುಂದಿನ ಜೀವನ, ನಿಮ್ಮ ಮಗುವಿನ ಭವಿಷ್ಯ ಹಾಳು ಮಾಡ್ಕೋಬೇಡಿ. ಯಾಕೆ ಅಂದರೆ ನಾನು ಆವಾಗಲೇ ಇವತ್ತು ಕಾರ್ಯಕ್ರಮದಲ್ಲಿ ಹೇಳಿದೆ, ಭವಿಷ್ಯ ಅಂತ ಹೇಳ್ತಕ್ಕಂಥ ವಿಚಾರ ಎಷ್ಟರ ಮಟ್ಟಕ್ಕೆ ಹಡಕವಾಗಿ ಬೇರೂರ್ಬಿಟ್ಟಿದೆ ಅಂತ. ಮುಂದೆ ಏನು ಅಂತಕ್ಕಂಥದ್ದಕ್ಕಿನ್ನ ಈ ರೀತಿ ವಿಚಾರಗಳನ್ನ ತಿಳ್ಕೊಳ್ತಕ್ಕಂಥದ್ದೇ ಭವಿಷ್ಯ ಆಗತ್ತೆ. ಅಂದರೆ ತಪ್ಪು ಏನಾಗಿದೆ ಅನ್ನೋ ತಿಳಿಯುವುದೇ ಭವಿಷ್ಯನೇ ಹೊರತು ಭವಿಷ್ಯ ಹೇಗೆ ಅಂತ ಕೇಳೋದಲ್ಲ. ಅಂದರೆ ನಮಗೆ ಮಾತಾಡ್ತಕ್ಕಂಥದ್ದಕ್ಕೂ ಅದಕ್ಕೆ ಅರ್ಥಕ್ಕೂ ಸಂಬಂಧವಿಲ್ಲದ ರೀತಿಯಲ್ಲಿ ಬದುಕ್ತಾ ಇದ್ದೀವಿ. ಇದನ್ನು ಬಿಡಬೇಕು. ನೀವೇನೇ ಮಾಡಿ ಆಂಜನೇಯನ ದೇವಸ್ಥಾನಕ್ಕೆ ಪ್ರತಿದಿನ ಹೋಗೋದನ್ನ ಮಿಸ್ ಮಾಡಬೇಡಿ. ಆಮೇಲೆ ಕೊನೆ ಪಕ್ಷ ಶನಿವಾರದ ದಿವಸ, ಅಂದರೆ ಈ ದಿನ ಶನಿವಾರ ನಿಮಗೆ ಕರೆ ಸಿಕ್ಕಿದೆ, ಸಾಯಂಕಾಲ ಅರ್ಧ kg ಎಳ್ಳೆಣ್ಣೆ ತೊಗೊಂಡೋಗಿ ದೀಪಕ್ಕೆ ಹಾಕಿಸಿ, ಆ ದೀಪದಲ್ಲಿರ್ತಕ್ಕಂಥ ಎಣ್ಣೆಯನ್ನು ಸ್ವಲ್ಪ ಕೊನೆಯಲ್ಲಿ ಒಂಚೂರು ಬಗ್ಗಿಸ್ಕೊಡಪ್ಪ ಅಂತೇಳಿ ತಾಂಬೂಲದಲ್ಲಿ ಒಂದು 100 ರೂಪಾಯಿ 200 ರೂಪಾಯಿ ಇಟ್ಟು ದೇವ್ರ ಪಾದಕ್ಕೆ ಇಟ್ಬಿಡಿ. ಆ ಎಣ್ಣೆಯನ್ನು ಸ್ವಲ್ಪ ಒಂಚೂರು ಹಚ್ಕೊಂಡು ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ಸ್ನಾನ ಮಾಡಿ. ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ, ಕನಸೇನು ಬರುತ್ತೆ ಗೊತ್ತಾಗತ್ತೆ. ಅವಕಾಶ ಆದರೆ ನಿಮ್ಮ ಹತ್ರ ನಂಬರ್ ಇದ್ದರೆ ನಾಳೆ ಬೆಳಗ್ಗೆ 10 ಗಂಟೆಗೆ ನನ್ನ ಹತ್ರ ಮಾತಾಡಿ. ನಾನು ಮಾತಾಡ್ತೀನಿ, ಹೆದರ್ಕೋಬೇಡಿ, ಒಳ್ಳೇದು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅಶೋಕ್ ಅವರೇ ಕರೆ ಮಾಡಿದ್ದಕ್ಕಾಗಿ. ನಮಸ್ಕಾರ ಸುಶೀಲಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ ಕಾಲ್ ಮಾಡ್ತಿರೋದು. ಹೇಳಿ, ನಿಮ್ಮ ಹೆಸರು ಹೇಳಿ. ಮಾತಾಡಿದ್ವಿ, ನಾನು ಮಾತಾಡ್ತಿರೋದು. ಹಾಂ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ನಮಸ್ತೆ ಗುರೂಜಿ. ನಾರಾಯಣ, ಹೇಳಿ. ನನ್ನ ಹೆಸರು ಮುಕುಂದ ಅಂತ. ಹಾಂ, ನಾನು ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು. ಯಾವ ಊರಿಂದ ನೀವು? ನೆಲಮಂಗಲದಿಂದ. ಓಕೆ, ಮುಕುಂದ. ಏನು ಮಾಡ್ತಾ ಇರೋದು? ಈಗ ಜಾಬ್ ಮಾಡ್ತಾ ಇದ್ದೀನಿ ಗುರೂಜಿ. ಎಷ್ಟು ವಯಸ್ಸು? 22. ಓಕೆ, ಈಗ ನಿಮಗೆ ಏನು ತಿಳ್ಕೊಬೇಕು ಅಂತ ಆಸಕ್ತಿ ಇದೆ ಮುಕುಂದು? ನಮ್ಮ ಆರೋಗ್ಯ ಲಾಸ್ಟ್ 2023 ನಾನು ನ್ಯಾಷನಲ್ ಆಡಿದ್ದೆ. ಓಕೆ, ಅವಾಗ ನನಗೆ ಲೆಫ್ಟ್ ಹ್ಯಾಂಡ್ ಡ್ಯಾಮೇಜ್ ಆಗಿತ್ತು. ಓಕೆ, ಅಲ್ಲಿಂದ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡೆ. ಅದು ಆಪರೇಷನ್ ಏನೂ ಆಗಿಲ್ಲ, POP ಹಾಕ್ಸ್ಕೊಂಡು ಟ್ರೀಟ್ಮೆಂಟ್ ಅಲ್ಲಿ ಆಗಿದೆ. ಬಟ್ ಆದ್ರೆ ಆ ಲೆಫ್ಟ್ ಹ್ಯಾಂಡ್ ಇಂದ ಇನ್ನೂ ಪಿಕಪ್ ಆಗಿಲ್ಲ ಗುರುಗಳೇ. ಬ್ಲಡ್ ಚೆಕ್ ಮಾಡಿಸಿದ್ರಾ? ಬ್ಲಡ್ ಚೆಕ್ ಮಾಡಿಸಿದ್ರಾ? ಸರ್, ನಿಮ್ಮ ಬ್ಲಡ್ ಚೆಕ್ ಮಾಡಿಸಿದ್ದೀರಾ? ಚೆಕ್ ಮಾಡ್ತೀನಿ ಗುರುಗಳೇ, ಎಲ್ಲ ಕರೆಕ್ಟಾಗಿ ಇದೆ. ಕರೆಕ್ಟಾಗಿದೆ. ಒಂದು ನಿಮಿಷ, ಕರೆಕ್ಟಾಗಿದೆ ಅಂತ ಹೇಳ್ತಾರೆ ಸರಿ. ವಿಷಯ ಏನಂತಂದರೆ, ನಿಮಗೆ ನಿದ್ದೆ ಸಕಾಲದಲ್ಲಿ ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತಾ? ಗುರುಗಳೇ ಬರುತ್ತೆ. ಮಲ್ಕೊಂಡಿದ ತಕ್ಷಣ 10 ನಿಮಿಷ ಎಲ್ಲ ಕಾಲಾಂಟಷ್ಟು ಬರುತ್ತೆ. ಎಷ್ಟೊತ್ತು ಮಲ್ಕೊಳ್ಳೋದು ನೀವು? 10-10:30. ಓಕೆ, ಮಧ್ಯೆ ಎಚ್ಚರಿಕೆ ಆಗುತ್ತಾ? ಬೆಳಗ್ಗೆದಂಗೆ ಹೆಂಗೆ ಮಲಗಿರ್ತೀರಾ? ಇಲ್ಲ ಸರ್, ಮಧ್ಯಾಹ್ನ ಎಚ್ಚರಿಕೆ ಆಗತ್ತೆ ಗುರುಗಳೇ. 12 ಗಂಟೆ ಎಚ್ಚರಿಕೆ ಆಗತ್ತೆ. ಆಮೇಲೇನು ಪುನಃ ಮಲ್ಕೊಳ್ಳೋದಾ? ಕಷ್ಟಪಡೋದಾ? ಬಂದು ಮತ್ತೆ ಮಲ್ಕೊಂತೀನಿ. 12 ಗಂಟೆಗೆ ಎಚ್ಚರಿಕೆ ಆದಮೇಲೆ ಎಷ್ಟು ಟೈಮ್ ತಗೊಳುತ್ತೆ ಗ್ಯಾಪ್ ನಿದ್ದೆ ಬರೋಕ್ಕೆ? ಇಲ್ಲ, ಜಾಸ್ತಿ ಟೈಮ್ ತಗೊಳ್ಳೋದು ಗುರುಗಳೇ. ಓಕೆ, ಬೆಳಗ್ಗೆ ಎಷ್ಟೊತ್ತು ಕೇಳೋದು? 6:30. ಹೇಳಿಸ್ಬೇಕಾ, ನೀವೇ ಹೇಳ್ತೀರಾ? ಇಲ್ಲ, ನಾನೇ ಹೇಳ್ತೀನಿ. ಓಕೆ, ನಿಮ್ಮ ತಂದೆ ಏನು ಮಾಡ್ತಾರೆ? ನಮ್ಮ ತಂದೆ ಹರಿಶ್ಚಂದ್ರ ಅಂತ, ಅವರು ವರ್ಕ್ ಮಾಡ್ತಾರೆ. ಅವರು ಏನು ವರ್ಕು? ಸೂಪರ್ವೈಸರ್ ಆಗಿ. ನಿಮ್ಮ ತಾಯಿ ಆರೋಗ್ಯ ಹೇಗಿದೆ? ತಾಯಿ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ ಗುರುಗಳೇ. ನಿಮಗೆ ಸೋದರ ಮಾವ ಇದ್ದಾರಾ? ನಿಮಗೆ ಸೋದರ ಮಾವ ಇದ್ದಾರೆ. ಎಷ್ಟು ಜನ? ಇಬ್ರಿದ್ದಾರೆ. ಒಬ್ರು ಲಾಸ್ಟ್ 2 years ಬ್ಯಾಕ್ ತೀರ್ಕೊಂಡ್ರು. ಏನಾಗಿ ತೀರ್ಕೊಂಡ್ರು? ಅದು ಸ್ಟ್ರೋಕ್ ಆಗಿ ತೀರ್ಕೊಂಡಿದ್ದಾರೆ. ಎಷ್ಟು ವಯಸ್ಸು ಅವ್ರಿಗೆ? 50 ಆಗಿದೆ. 50 ಆಗಿದೆ. ಇಷ್ಟು ಡೀಟೇಲ್ಸ್ ಏನಕ್ಕೆ ಕೇಳಿದೆ ಅಂದರೆ, ಮುಕುಂದ ಅನ್ನೋ ಹೆಸರು. ಮೊನ್ನೆನೋ ವಿಚಾರದಲ್ಲಿ ಮಾತಾಡಿದ್ವಿ ನಾವು. ಕೇಳಿಸ್ಕೊಣ, ಸಿಂಹ ರಾಶಿಲಿ ಹುಟ್ಟಲೇಬಾರ್ದೆ ಅಂತ ನೀನು ಕೇಳ್ದಮ್ಮ. ಇಷ್ಟು ಏನಕ್ಕೆ ಕೇಳಿದೆ ಅಂದರೆ ಈಗ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಯಾಕೆ ಅಂದರೆ, ಕುಟುಂಬದ ಹಿನ್ನೆಲೆ ಒಂದು ಮಗು ಹುಟ್ಟಿರ್ತಕ್ಕಂಥ ನಕ್ಷತ್ರದ ಮೇಲೆ ಅವಲಂಬಿಸ್ಕೊಂಡಿರುತ್ತೆ ಅನ್ನೋ ಸತ್ಯ ಗೊತ್ತಾಗಬೇಕು. ಈಗ ಈ ವಯಸ್ಸಿಗೆ ಈ ವ್ಯಕ್ತಿಗೆ ಏನೆಲ್ಲ ದುರಂತ ಆಯಿತು, ದೇಹದ ಕತೆ ಏನಾಯಿತು, ಛಿದ್ರವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಇದ್ದ ಮೇಲೆ ಮುಂದೆ ಕಾನ್ಫಿಡೆನ್ಸ್ ಏನು, ನಾನು ಚೆನ್ನಾಗಿರ್ತೀನಿ ಅಂತ ನಂಬಿಕೆ ಏನು, ಮುಂದೆ ಮದುವೆ ಏನು, ಮುಂದಿನ ಆರೋಗ್ಯ ಸ್ಥಿತಿ ಏನು, ಇದೇ ಸೋದರ ಮಾವನಿಗೆ ಲಿಂಕ್ ಕೊಟ್ಟೆ ನಾನು. ಹೌದು, ತಾಯಿಯ ಸಂಬಂಧ ಹೇಗಿದೆ ಅದ್ರ ಲೀಡ್ ತಗೊಳುತ್ತೆ ಮುಕುಂದ ಅನ್ನೋ ಹೆಸರು. ವಂಶವನ್ನು ಹಳೆಯೋದಕ್ಕಿರೋದೇ ನಕ್ಷತ್ರ. ಯಾರ್ಯಾರು ಹೇಗೆ ರೀತಿ ಸತ್ತಿದ್ದಾರೆ, ಹೇಗೆ ಸತ್ರು ಅಂದರೆ ಎಲ್ಲಿ ಸತ್ರು, ಸತ್ತ ಮೇಲೆ ಎಲ್ಲಿ ಹಾಕಿದ್ರು ಅವ್ರನ್ನ, ಯಾವ ರೀತಿ ಅದಕ್ಕೆ ಮಾಡಿದ್ದಾರೆ, ಇದೆಲ್ಲ ಸತ್ಯ ಗೊತ್ತಾಗತ್ತೆ ಮಗು ಹುಟ್ಟಿದ ನಕ್ಷತ್ರದಲ್ಲಿ. ಅದಕ್ಕೋಸ್ಕರವಾಗಿ ಮಗು ಹುಟ್ಟುವಾಗ 2 ಕೈಯನ್ನು ಹೀಗೆ ಹಿಡ್ಕೊಂಡು ಬರುತ್ತೆ. ಯಾಕೆ ಹಿಡ್ಕೊಂಡು ಬರುತ್ತೆ ನಮ್ಮ ಹತ್ರ ಉತ್ತರ ಇಲ್ಲ. ಏನೋ ಹೇಳೋಕ್ಕಾಗತ್ತಾ? ಯಾರು ಹಿಡಿಸಿದ್ರ ಅದಕ್ಕೆ? ಇಲ್ಲ ಅಲ್ಲ. ಏನಕ್ಕದು? ಇದು ಅಪ್ಪನ ವಂಶದ್ದು ಬಲಗೈ ನೋಡ್ಕೊಳ್ಳೋ ಕಮಂಗಿ ಮುಂಡೆದೆ ಅಂತ. ಇದು ಎಡಗೈ ಅಮ್ಮಂದು
ನಿಮ್ಮ ವಂಶದ ನೋಡ್ಕೊ ಅಂತ ತಂದಿದ್ದೀನಿ, ತಿಳ್ಕೊಳಪ್ಪ ಅಂತ. ನಮಗೆ ಗಂಡ ಆಯ್ತಾ ಹೆಣ್ಣು ಆಯ್ತಾ? ಹಾಂ, ಗಂಡು ಮಗು ಆಯಿತು, ಪಾರ್ಟಿ ಮಾಡ್ತೀನಿ. ಇದು ನಮ್ಮಲ್ಲಿರೋದು. ಅರೆ ಮಗು ಐಡೆಂಟಿ ಕೊಡಿ ನೀವು. ಏನು ರೀತಿಯಲ್ಲಿ ಮಗು ಬಂದಿದೆ, ಮಗುವಿಂದ ವಂಶಕ್ಕೆ ಏನೆಲ್ಲ ನಡೆಯುತ್ತೆ, ಇದು ಬೇಕಾ ಬೇಡಮ್ಮ? ಇದನ್ನು ಯಾರು ಹೇಳ್ತಾನೂ ಇಲ್ಲ, ಯಾರೂ ಕೇಳ್ತಾನೂ ಇಲ್ಲ. ಎಲ್ಲ ತಲೆ ಮೇಲೆ ಕೈ ಹೊತ್ಕೊಂಡು ಇವ್ರಿಗೆ ಸಮಸ್ಯೆ ಯಾವಾಗ ಬರುತ್ತೆ, ಕಷ್ಟ ಬಂದಾಗ ವೆಂಕಟರಮಣ, ನನಗೆ ಯಾಕೆ ಹಿಂಗಾಯಿತು, ನನಗೆ ಯಾಕೆ ಮದುವೆ ಆಗ್ತಾಯಿಲ್ಲ, ನನಗೆ ಯಾಕೆ ಮಗು ಆಗ್ತಾಯಿಲ್ಲ, ಎಲ್ಲಿಂದ ಆಗುತ್ತೆ ರೀ? ನೀವೇನು ಒಳ್ಳೇದು ಮಾಡಿದ್ರೆ ಅಂತ ಆಗುತ್ತೆ ನಿಮಗೆ. ನೀವು ಹೀಗೆ ಬದುಕಬೇಕು, ದುಃಖದಲ್ಲೇ ಇರಬೇಕು, ಸಂಕಟದಲ್ಲೇ ಇರಬೇಕು, ನಿದ್ದೆ ಮಾಡೋಂಗಿಲ್ಲ, ಯಾವುದ್ರ ಬಗ್ಗೆನೂ ಆಸಕ್ತಿ ಇಲ್ಲ, ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡೇ ಒಂದಿನ ಸಾಯೋದು. ಇದಕ್ಕೆ ಭಗವಂತ ಕಳಿಸಿದಿಲ್ಲಿಗೆ ಸೋಮಾರಿತನಕ್ಕೆ, ಬೇಜವಾಬ್ದಾರಿತನಕ್ಕೆ. ನೋ, ಜಾಗ ಇಲ್ಲ ಇಲ್ಲಿ. ಅದಕ್ಕೆ ಇದನ್ನು ಕರ್ಮಭೂಮಿ ಅಂತ ಹೇಳಿದ್ದೀವಿ ನಾವು. ಕರ್ಮಭೂಮಿ ಅಂದರೆ ತಪ್ಪು ಅಂತಲ್ಲ, ಕರ್ಮವನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಕರ್ಮಭೂಮಿ. ಕರ್ಮ ಅಂದ್ರೇನು? ಕರ್ತವ್ಯ. ನೀನು ಹೇಗೆ ಬದುಕಬೇಕು, ನೀನು ಏನು ಕುಟ್ಟದೆ ಇಲ್ಲಿ, ಏನು ತಿಳ್ಕೋಬೇಕು, ಏನೂ ಇಲ್ಲ. ದುಡ್ಡು ಮಾಡ್ತೀನಿ, ಎಜುಕೇಷನ್ ತೊಗೋತೀನಿ, ಡಾಕ್ಟ್ರ್ ಆಗ್ಬಿಡ್ತೀನಿ, ಇದೆಲ್ಲ ನಿನ್ನ ಕಲ್ಪನೆ. ನೀನು ಅಂದ್ಕೊಂಡಂಗೆ ಏನು ನಡೆಯಲ್ಲ ಇಲ್ಲಿ. ನಡೆದ್ರೂ ನಿನಗೆ ಅದರಿಂದ ಏಳಿಗೆ ಆಗಲ್ಲ. ಎಷ್ಟೋ ಜನ ಓದೋದೇ ಯಾವುದೋ, ಹೋಗೋದೇ ಎಲ್ಲಿಗೋ, ಆಮೇಲೆ ಅನ್ಕೋತಾರೆ ಅಯ್ಯೋ ನಾನು ಏನೋ ಅಂದ್ಕೊಂಡು ಓದಿದೆ, ಇಲ್ಲಿಗೆ ಬಂದೆ, ಅಷ್ಟೇ ಕತೆ. ಅದೇ ರಿಯಲ್ ಫ್ಯಾಕ್ಟ್. ಇದನ್ನು ಮಗು ಹುಡ್ತಾ ಯಾಕೆ ತಿಳ್ಕೊಬಾರ್ದು? ಮಗುಗೆ ಬುದ್ಧಿ ಹೇಳಕ್ಕೆ ಹೋಗಬಾರ್ದು, ಮಗುನ ದಾರಿ ತಪ್ಪಿಸ್ಬಾರ್ದು. ನೀನು ಇದಾಗು, ನೀನು ಅದಾಗು, ನೀನು ಈ ಕಡೆ ತಿರ್ಕೋ, ನೀನು ಹಿಂಗೆ ಹಾಕೋಬೇಡ, ಕಬ್ಬಟ್ಟೆ ಹಾಕೋಬೇಡ, ಹೊರಗಡೆ ಹೋಗಬೇಡ, ಇದೆಲ್ಲ ಕತೆ ಬೇಡ್ರಿ. ಮಗುವಿನ ಸತ್ಯವನ್ನು ತಿಳ್ಕೊಳಕ್ಕಾಗಿದೆಯಾ? ಇಲ್ಲ. ಮತ್ತು ಯಾಕೆ ಬೇಕು ಮಗು? ಮದುವೆ ಆಗ್ತೀರಾ, ಗಂಡ ಹೆಂಡತಿ ಬಗ್ಗೆ ಗೊತ್ತಿಲ್ಲ, ಮಗು ಮಾಡ್ಕೊತೀರಾ, ಮಗು ಬಗ್ಗೆ ಗೊತ್ತಿಲ್ಲ, ಮನೆ ಕಟ್ತೀರಾ, ಮನೆ ಬಗ್ಗೆ ಗೊತ್ತಿಲ್ಲ, ಮತ್ತು ಯಾವ ತಿಳ್ಕೊಂಡಿರಾಗಾದ್ರೆ? ಏನು ಕುಟ್ಟಬೇಕು ನಾವು ಹಾಗಾದ್ರೆ? ಇಲ್ಲಿ ಏನು ಕುಟ್ಟಿದ್ದೀವಿ ಗೊತ್ತಿಲ್ಲ. ಅಣ್ಣ ಅರ್ಥ ಆಯ್ತಾ ನಿನಗೆ? ಹಲೋ, ತಿಳ್ಕೊಳಕ್ಕೆ ಪ್ರಯತ್ನ ಮಾಡು. ಮತ್ತೆ ಮುಂದೆ ಆಗೋದು ಬೇಡ, ಅನುಭವಿಸೋದು ಬೇಡ, ಯೋಚನೆ ಮಾಡ್ಕೊಂಡು ಬದುಕಬೇಡ. ನೆಮ್ಮದಿಯಾಗಿ ಬದುಕಬೇಕು ಅಂದರೆ ನೀನು ಒಂದು ಕೆಲಸ ಯಾವಾಗಲೂ ತಿಳ್ಕೊ, ಆದಷ್ಟು ಮಟ್ಟಕ್ಕೆ ಬಾಳೆ ಎಲೆಯಲ್ಲಿ ಊಟ ಮಾಡೋದನ್ನ ಇವತ್ತಿಂದನೇ ಪ್ರಯತ್ನ ಮಾಡು. 5 ದಿನ ತಪ್ಪದೆ ಬಾಳೆ ಎಲೆ ಊಟ ಮಾಡು. ಶ್ರೀರಾಮಚಂದ್ರನ ಅನುಗ್ರಹ ನಿನ್ನ ಮೇಲೆ ದಯ ಮಾಡಲಿ. 108 ಸಲ ಶ್ರೀರಾಮ ಅನ್ನೋ ಹೆಸರನ್ನು ಬರಿತಾ ಹೋಗು. ಪ್ರತಿದಿನ ಬೆಳಗ್ಗೆ ಎದ್ದು 5 ಗಂಟೆಗೆ ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಎಲ್ಲೂ ಎದ್ದೋಗಬಾರ್ದು, ಟಿ ವಿ ನೋಡಬಾರ್ದು, ಮಾತಾಡಬಾರ್ದು. ಇದನ್ನು ಮಾಡಿ ನೋಡು, ಏನೋ ಒಂದು ಹೊಸ ಚೈತನ್ಯ ಬರುತ್ತೆ. ಅದು ಸಿಕ್ಕಿದ್ರೆ ಇನ್ನೊಮ್ಮೆ ಕರೆ ಮಾಡು, ಮಾಹಿತಿ ತಿಳ್ಕೊ, ರಿಪೇರಿ ಮಾಡೋಣ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮುಕುಂದ ಅವರೇ, ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ, ಹಾಗಾಗಿ ಧನ್ಯವಾದಗಳು. ಇಲ್ಲಿ ವಿಚಾರ ಏನಪ್ಪ ಅಂತಂದರೆ, ಪ್ರತಿಯೊಂದು ವಿಷಯದಲ್ಲಿ ಈಗ ನಾನು ಮಾತಾಡಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಇದಿನ್ನೂ ಪೂರ್ತಿ ಆಗಲಿಲ್ಲ. ನಕ್ಷತ್ರದ ಮಹಿಮೆ ಇನ್ನೂ ಪೂರ್ತಿ ಆಗಿಲ್ಲ. ಕ್ರಮೇಣ ಹೇಳ್ತಾ ಹೋಗೋಣ. ಆದರೆ ಒಂದಂತೂ ಸತ್ಯ, ಕೇಳೋದಕ್ಕೆ ತುಂಬ ಕಷ್ಟ, ಹರಗಿಸ್ಕೊಳ್ಳೋಕ್ಕೆ ಇನ್ನೂ ಕಷ್ಟ. ಹಂಗೆ ಅನ್ಕೋಬಾರ್ದು. ಏನಮ್ಮ, ಹೋರಾಟ ಮಾಡೋಕ್ಕೆ ಇಲ್ಲಿ ಭಗವಂತ ಕಳಿಸಿರೋದು, ಹೌದಲ್ಲ? ಫೇಸ್ ಮಾಡ್ತೀನಿ ಅಂತಿರಲ್ಲ, ಮಾಡಿ. ಜೀವನದ ಬಗ್ಗೆ ಫೇಸ್ ಮಾಡಿ, ಆಸ್ತಿ ಮಾಡೋದ್ರ ಬಗ್ಗೆ ಫೇಸ್ ಮಾಡಬೇಡಿ. ಜೀವನದ ಬಗ್ಗೆ ಫೇಸ್ ಮಾಡೋದನ್ನ ನೀವು ಕಲ್ತ್ಕೊಳ್ಳಿ, ನಿಮ್ಮ ಮಕ್ಳಿಗೆ ಕಲಿಸಿ. ಸೋಮಾರಿತನದಲ್ಲಿ ನಾವು ಬೆಳೆಸಬಾರ್ದು ಮಕ್ಕಳನ್ನು, ನಾವು ಸೋಮಾರಿಗಳು ಆಗಬಾರ್ದು. ಏನು ಅಂದರೆ ಸತ್ಯವನ್ನು ತಿಳಿಬೇಕು. ನಮ್ಮ ಬದುಕಿನ ಮೌಲ್ಯ ಏನು, ನಮ್ಮ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಸತ್ಯಾಂಶ ಏನು, ಇದನ್ನು ತಿಳ್ಕೋಬೇಕು. ನಮ್ಮ ZTVಯನ್ನು ತಪ್ಪದೆ ಪ್ರತಿದಿನ ಫಾಲೋ ಅಪ್ ಮಾಡಿಕೊಂಡು, ಮನಸ್ಸನ್ನು ಇಟ್ಟುಕೊಂಡು, ಗಾಬರಿ ಆಗದೆ, ಬೇಜಾರು ಮಾಡ್ಕೊಳ್ಳದೆ ನೋಡ್ತಾ ಇರಿ. ಹಂತವಾಗಿ ರಿಪೇರಿ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಅಂದ್ಕೊಳ್ಳೋದಾದರೆ ಪ್ರೀತಿಯಿಂದ ನೋಡೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಓಕೆ ವೀಕ್ಷಕರೇ, ನೀವು ಕೂಡ ಗುರೂಜಿಯವರನ್ನ ಭೇಟಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು, ಗುರೂಜಿಯವರನ್ನ ಭೇಟಿ ಆಗ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019494937.